ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ರೀಂ ವಿಜೇತಾಂ ಭುವಿ ನಿಸ್ಸಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ದಸೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरंगपरकालमुनित्रयाप्तलक्ष्मात्मरक्षणे चित्रयुगागमान्तम् आचार्यभक्तिपरिपूतमनर्घशीलं गोपालदेशकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्यचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकतां गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यदि परिवृढो यद्गीतार्थम् अदर्शगीतानामदर्शयदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रवृत्तिनीमिमां भजन्तु भगवद्गीताभाष्य तात्पर्यचन्द्रिकां श्रीमते रामानुजाय नमः। ಭಗವಂತ ಮಹಾದೇಶಿಕಾಯ ನಮಃ. ಏಳನೇ ಅಧ್ಯಾಯದಲ್ಲಿ ಪರಮಾತ್ಮನು ತನ್ನ ಯಾಥಾತ್ಮ್ಯ ಜ್ಞಾನವನ್ನು ಉಪದೇಶ ಮಾಡುವುದಕ್ಕೆ ಆರಂಭಿಸಿ ಆ ಜ್ಞಾನದ ಒಂದು ಪ್ರಾಧಾನ್ಯ ಎಷ್ಟು ಶ್ರೇಷ್ಠವಾದದ್ದು, ಅಂತಹ ಜ್ಞಾನವನ್ನು ಪಡೆದಿರುವಂತಹವರು ಎಷ್ಟು ದುರ್ಲಭ ಅನ್ನುವ ವಿಷಯವನ್ನ ಸಾಮಾನ್ಯವಾಗಿ ಯಾವುದೇ ಒಂದು ಉಪಾಯವನ್ನು ಕೂಡ ಸಿದ್ಧಿಪರ್ಯಂತವಾಗಿ ಪ್ರಯತ್ನ ಮಾಡುವವರೇ ತುಂಬಾ ಅಪರೂಪ. ಆ ಸಿದ್ಧಿಪರ್ಯಂತವಾಗಿ ಮಾಡುವವರಲ್ಲಿಯೂ ಕೂಡ ಪರಮಾತ್ಮನನ್ನು ತಿಳಿದು ಅವನಿಂದಲೇ ಅವನ ಅನುಗ್ರಹದಿಂದಲೇ ಪಡೆದುಕೊಳ್ಳುವಂತಹವರು ಇನ್ನೂ ಅಪರೂಪ. ಅದರಲ್ಲಿಯೂ ಅವನನ್ನ ತತ್ವತಃ ಯಥಾವಸ್ಥಿತವಾಗಿ ತಿಳಿದು ಅದನ್ನು ಪಡೆದುಕೊಳ್ಳುವಂತಹವರು ಅತ್ಯಂತ ಅಪರೂಪ ಅನ್ನುವುದನ್ನ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಹೇಳಿ ಇಲ್ಲಿ 3 ವಾಕ್ಯಗಳನ್ನು ಮಾಡಿ ವಿಶೇಷವಾದ ಅರ್ಥ ಹೇಳಿದ್ರು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಸಿದ್ಧಯೇ ಯತತಿ ಅನ್ನೋದು ಒಂದು ವಿಧವಾದ ಅಧಿಕಾರಿಗಳು. ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ಅನ್ನೋದು ಎರಡನೆಯದು. ಮೂರನೆಯದು ಮಾಂ ತತ್ವತಃ ವೇತ್ತಿ. ಈ ರೀತಿ 3 ವಾಕ್ಯಗಳನ್ನು ಮಾಡಿ ತತ್ವತಃ ಪರಮಾತ್ಮನನ್ನ ತಿಳಿದು
ಪಡೆದುಕೊಳ್ಳುವಂತಹವರು ಅತ್ಯಂತ ದುರ್ಲಭ ಅನ್ನುವುದನ್ನ ಮುಂದೆ ಇಲ್ಲಿಯೇ ಅದನ್ನ ಪರಮಾತ್ಮನೇ ಹೇಳ್ತಾನೆ. ಸಮಹಾತ್ಮ ಸುದುರ್ಲಭ ಮಾಂತು ವೇದನ ಕಶ್ಚನ ಮೊದಲಾದಾಗಿ ಅದನ್ನ ನೋಡಿದ್ವಿ. ಆದ್ದರಿಂದ ದುರ್ಲಭ ಅಂತ ಹೇಳಿರುವಾಗ ನ ಕಶ್ಚಿತ್ ಇತಿ ಅಭಿಪ್ರಾಯ ಅಂತ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿದ್ರು. ಯಾರೂ ಪಡೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದು ದುರ್ಲಭತ್ವ ಅಭಿಪ್ರಾಯಂ ಅನ್ನೋದನ್ನ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ದುರ್ಲಭತ್ವ ಅನ್ನೋದನ್ನ ತಿಳಿಸುತ್ತೆ. ತಿಳಿಬೇಕು, ತಿಳಿಯೋರು ಇದ್ದಾರೆ, ತಿಳಿದು ಪರಮಾತ್ಮನನ್ನು ಪಡೆದವರಿದ್ದಾರೆ, ಆದರೆ ಅತ್ಯಂತ ದುರ್ಲಭ ಅನ್ನೋದು ಅಲ್ಲಿ ಅರ್ಥ. ಇದಾದ ಮೇಲೆ ಇನ್ನು 9 ಶ್ಲೋಕಗಳಲ್ಲಿ ಪರಮಾತ್ಮನ ಸ್ವಯಾಥಾತ್ಮ್ಯವನ್ನು ಪರಮಾತ್ಮನು ತಿಳಿಸುವಂತಹ ಶ್ಲೋಕಗಳು ಮುಂದೆ. ಭೂಮಿರಾಪೋ ನಲೋ ವಾಯುವಿನಿಂದ ಹಿಡಿದು 12ನೇ ಶ್ಲೋಕದವರೆಗೂ 9 ಶ್ಲೋಕಗಳಲ್ಲಿ ಪರಮಾತ್ಮನ ಸ್ವಯಾಥಾತ್ಮ್ಯ, ತನ್ನ ಯಾಥಾತ್ಮ್ಯ ಜ್ಞಾನವನ್ನು ಪರಮಾತ್ಮನೇ ನೇರವಾಗಿ ಉಪದೇಶ ಮಾಡುವಂತಹದ್ದು. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಭೂಮಿ ಆಪಃ ಅನಲಃ ವಾಯು ಖಂ, ಇದು ಪಂಚಭೂತಗಳು, ಅಪ್ತತ್ವ ಮೊದಲಾದದ್ದು. ಇಲ್ಲೆಲ್ಲ ಇದು ವ್ಯಷ್ಟಿಯ ವಿಷಯ ಅಂತ ಹೇಳ್ತಾರೆ. ಮನಃ ಮನಸ್ಸು, ಬುದ್ಧಿ ಏವಚ ಅಹಂಕಾರ, ಇದೆಲ್ಲವೂ ಕೂಡ ಪ್ರಕೃತಿಯ 8 ಭಾಗ ಅಂತ ಹೇಳುದು. ಪ್ರಕೃತಿ ಅಷ್ಟದ ಇತಿ ಮುಖ್ಯವಾದ ಶಬ್ದ ನಾವು ತಿಳಿಬೇಕಾದ್ದು ಎಂ ಮೇ ಅಂತ ಹೇಳೋದು. ಮೇ ಇದೆಲ್ಲ ನನಗೆ ಸೇರಿದ್ದು, ನನಗೆ ಶೇಷಭೂತವಾದದ್ದು ಅಂತ ಅರ್ಥ. ಆ ಮೇ ಅನ್ನೋದೇ ಇಲ್ಲಿ ಪ್ರಧಾನವಾದ ಶಬ್ದ. ಪ್ರಕೃತಿ ಅಷ್ಟದ ಭಿನ್ನ, ಮೇ ಮೇ ಅಂತ ಹೇಳಿ ನನಗೆ ಸೇರಿದ್ದು, ನನಗೆ ಶೇಷಭೂತವಾದದ್ದು ಅನ್ನೋ ಅರ್ಥವನ್ನ ಇಲ್ಲಿ ಉಪದೇಶ ಮೊದಲು ಮಾಡುವಾಗ ಅಚೇತನದ ವಿಷಯದಲ್ಲಿ ಪ್ರಕೃತಿಯ ವಿಷಯವನ್ನ ಹೇಳ್ತಾರೆ. 5 ಪಂಚಭೂತಗಳನ್ನು ಹೇಳಿ ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲವೂ ಕೂಡ ಪ್ರಕೃತಿಯ ಅಷ್ಟವಿಧವನ್ನು ಹೇಳ್ತಾ ಇರೋದ್ರಿಂದ ಬುದ್ಧಿ ಅಹಂಕಾರ ಶಬ್ದಗಳು ಕೂಡ ಪ್ರಕೃತಿಯ ಪರಿಣಾಮ ವಿಶೇಷವಾದ ಮಹತ್ವ, ಅಹಂಕಾರ ಮೊದಲಾದ ತತ್ವಗಳನ್ನು ತಿಳಿಸುತ್ತೆ ಇಲ್ಲಿ, ಹೊರತು ಬೇರೆ ಅರ್ಥದಲ್ಲಲ್ಲ. ಬುದ್ಧಿ ಅನ್ನೋದು ಜ್ಞಾನ ಅನ್ನುವ ಅರ್ಥದಲ್ಲಿಲ್ಲ, ಅಹಂಕಾರ ಅನ್ನೋದು ಅಲ್ಲಿನ ತನ್ನ ಒಂದು ಅಭಿಮಾನ ಅನ್ನುವ ಆ ರೀತಿಯಲ್ಲಿ ಅರ್ಥದಲ್ಲಿಯೂ ಇಲ್ಲ. ಇದೆಲ್ಲವೂ ಕೂಡ ತತ್ವಗಳನ್ನು ತಿಳಿಸುತ್ತೆ. ಪ್ರಕೃತಿಯ ಪರಿಣಾಮ ವಿಶೇಷಗಳು, ಇದು ಪ್ರಕೃತಿಯ ಪರಿಣಾಮ ವಿಶೇಷದ ಎಲ್ಲ ವಿಧಗಳನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಇದರಿಂದ ಮಿಕ್ಕಿದೆಲ್ಲ ಕೂಡ ಉಪಲಕ್ಷಣ ಅಂತ ಹೇಳ್ಬಿಟ್ಟು ಭಾಷ್ಯದಲ್ಲಿ ತಿಳಿಸ್ತಾರೆ. ಇದೆಲ್ಲ ಕೂಡ ಪರಮಾತ್ಮನು ತನ್ನದು ಅಂತ ಹೇಳಿ, ಇದೆಲ್ಲ ಯಾಕೆ, ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಚೇತನರಿಗೆಲ್ಲ ಇದು ಅವರವರ ಫಲಕ್ಕೆ ಕರ್ಮ ಫಲಗಳಿಗೆ ಅನುಭವಗಳನ್ನು ಕೊಡೋದಕ್ಕೆ, ಕರ್ಮಗಳ ಫಲವನ್ನು ಅನುಭವಿಸೋದಕ್ಕೆ ಇದೆಲ್ಲವೂ ಕೂಡ ಅದನ್ನ ಸೃಷ್ಟಿ ಮಾಡ್ತಾನೆ. ಅಸ್ಯ ವಿಚಿತ್ರ ಅನಂತ ಭೋಗ್ಯ ಭೋಗೋಪಕರಣ ಭೋಗ ಸ್ಥಾನ ರೂಪೇಣ ಅವಸ್ಥಿತಸ್ಯ ಜಗತಃ. ಇದುವೇ ಈ ಜಗತ್ತಿನಲ್ಲಿ ಭೋಗ್ಯವಾದದ್ದು, ಭೋಗಕ್ಕೆ ಉಪಕರಣವಾದದ್ದು ಭೋಗಸ್ಥಾನ. ಆದ್ದರಿಂದ ಭೋಗ್ಯವಾದ ಪದಾರ್ಥಗಳು, ವಿಷಯಾದಿಗಳು, ಶಬ್ದ ಸ್ಪರ್ಶ ರಸ ರೂಪ ರಸಾದಿಗಳಲ್ಲಿ, ಮತ್ತೆ ಭೋಗ ಉಪಕರಣಗಳು, ಇಂದ್ರಿಯಾದಿಗಳು, ದೇಹ ಇಂದ್ರಿಯ ಮೊದಲಾದದ್ದು ಭೋಗಸ್ಥಾನ. ಇಲ್ಲ ಪ್ರಕೃತಿ ಮಂಡಲದಲ್ಲಿರುವ ಅನೇಕ ಸ್ಥಾನಗಳು, ಇಲ್ಲೆಲ್ಲ ಆ ಪ್ರಕೃತಿಯ ಎಲ್ಲ ಸ್ಥಾನಗಳು, ಇದೆಲ್ಲವೂ ಕೂಡ ಇದು ಜಗತ್ತಿನಲ್ಲಿರುವಂತಹದ್ದು ಈ ರೀತಿಯಲ್ಲಿದೆ. ವಿಚಿತ್ರವಾಗಿ ಅನಂತವಾಗಿ ಇದೆ. ಭೋಗ್ಯವಾದ ವಿಷಯಗಳು, ಭೋಗೋಪಕರಣಗಳು, ಭೋಗಸ್ಥಾನ ರೂಪೇಣ ಅವಸ್ಥಿತಸ್ಯ ಜಗತಃ ಪ್ರಕೃತಿ ಇಯಂ. ಪ್ರಕೃತಿ ಇದು ಗಂಧಾದಿಗುಣಕ ಪೃಥಿವ್ಯಪ್ತೇಜೋ ವಾಯುವಾಕಾಶಾದಿ ರೂಪೇಣ. ಇದೆಲ್ಲ ಕೂಡ ಉಪಲಕ್ಷಿತ, ಇದೆಲ್ಲ ನಮಗೆ ಅರ್ಥದಲ್ಲಿ ಸಿದ್ಧವಾಗುತ್ತೆ. ಭೂಮಿರಾಪೋ ನಲೋ ವಾಯು ಅಂತ ಹೇಳಿರೋದ್ರಿಂದ ಭೂಮಿ ಅನ್ನೋದು ಗಂಧ ಅನ್ನುವ ಗುಣಗಳನ್ನು ಹೊಂದಿದೆ, ಅಪ್ ಅನ್ನೋದು ರಸ ಅನ್ನುವ ಗುಣವನ್ನು ಹೊಂದಿದೆ, ಮೊದಲಾದದ್ದು ಗಂಧಾದಿ ಅಂತ ಹೇಳುತ್ತಾ ಶಬ್ದ ಸ್ಪರ್ಶ ರೂಪರಸಗಂಧ 5 ಗುಣಗಳು ಕೂಡ ಅದರಲ್ಲಿಯೇ ಹೇಳಲ್ಪಟ್ಟಿದೆ ಅಂತ ಅರ್ಥ. ಗಂಧಾದಿ ಗುಣಕ ಪೃಥಿವ್ಯಪ್ತೇಜೋ ವಾಯುವಾಕಾಶಾದಿ ರೂಪೇಣ.
ಅದು ಒಂದೊಂದಕ್ಕೂ ಒಂದೊಂದು ಗುಣ ಅಸಾಧಾರಣವಾದದ್ದು. ಎಲ್ಲವನ್ನು ಪಂಚೀಕರಣ ಮಾಡಿದ್ರೆ ಎಲ್ಲದರಲ್ಲಿಯೂ ಎಲ್ಲ ಗುಣಗಳು ಇದೆ. ನಮ್ಮ ಸಿದ್ಧಾಂತದಲ್ಲಿ 5 ಪಂಚಭೂತಗಳಲ್ಲಿಯೂ ಕೂಡ 5 ಗುಣಗಳು ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲದರಲ್ಲಿಯೂ ಎಲ್ಲ ಸೇರಿದೆ, ಮಿಶ್ರಣವಾಗಿದೆ ಪಂಚೀಕರಣದಲ್ಲಿ. ಆದರೆ ಅರ್ಧ ಭಾಗ ಪೃಥ್ವಿಯೇ ಇರೋದ್ರಿಂದ ಗಂಧ ಅನ್ನುವ ಗುಣವೇ ಅದರಲ್ಲಿ ಪ್ರಧಾನವಾಗಿರುತ್ತೆ ಅಂತ ಅರ್ಥ. ಆದ್ದರಿಂದ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅಪ್ಪಿನಲ್ಲಿ ರಸ ಅನ್ನುವ ಗಂಧ ಗುಣವಿದೆ, ತೇಜಸ್ಸಿನಲ್ಲಿ ರೂಪವಿದೆ, ವಾಯುವಿನಲ್ಲಿ ಸ್ಪರ್ಶ ಗುಣವಿದೆ, ಆಕಾಶದಲ್ಲಿ ಶಬ್ದ ಗುಣವಿದೆ. ಇದು ಪ್ರಧಾನವಾದ ಗುಣಗಳು. ಅದಕ್ಕೆ ಆ ಒಂದು ರೂಪದಿಂದಲೂ ಕೂಡ ಮನಃಪ್ರಭೃತಿ ಇಂದ್ರಿಯ ರೂಪೇಣ ಈ ಗಂಧಾದಿ ಗುಣಗಳನ್ನು ಉಳ್ಳ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಮೊದಲಾದ ರೂಪದಿಂದಲೂ ಮನಃಪ್ರಭೃತಿ ಇಂದ್ರಿಯ ರೂಪೇಣ ಇಂದ್ರಿಯಗಳು ಮನಸ್ಸು, ಪ್ರಭೃತಿ ಮನಸ್ಸು ಅನ್ನೋದರಿಂದ ಎಲ್ಲ 11 ಇಂದ್ರಿಯಗಳು ಕೂಡ ಹೇಳಲ್ಪಟ್ಟಿದೆ. ಮಹದಹಂಕಾರ ರೂಪೇಣ, ಮಹತ್ ಅಹಂಕಾರ, ಬುದ್ಧಿ ಅನ್ನೋದು ಮಹತ್ ಅಂತ ಹೇಳೋದಕ್ಕೆ ಮಹತ್ ತತ್ವಕ್ಕೆ ಬುದ್ಧಿ ಅಂತಾನು ಹೇಳಿದೆ. ಅಹಂಕಾರ ಅನ್ನೋದು ಒಂದು ತತ್ವ, ಅದೊಂದು ಪದಾರ್ಥ. ಮಹತ್ತಿನ ಮುಂದಿನ ಅವಸ್ಥೆ ಅಹಂಕಾರ ಅವಸ್ಥೆ. ಅದು ಇಂದ 3 ಅಷ್ಟಧಾ ಭಿನ್ನ ಮದೀಯ ಇತಿ ವಿಧಿ. ಇದು 8 ವಿಧವಾಗಿದೆ. ಇದು ಪ್ರಧಾನವಾದ ದೃಷ್ಟಿಯಿಂದ 8 ಅಂತ ಹೇಳಲ್ಪಟ್ಟಿದೆ. ಇದು ನನಗೆ ಸೇರಿದ್ದು ಅನ್ನೋದು ಇಲ್ಲಿ ಪ್ರಧಾನ. ಇದು ಒಂದು ವಿಧವಾದ ಅವನ ಪ್ರಕೃತಿ, ಅಪರಾ ಪ್ರಕೃತಿ ಅಂತ ಹೇಳುತ್ತೆ. ಇದು ಅಪರೇಯಂ ಅಂತ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. 2 ಶ್ಲೋಕವನ್ನು ಸೇರಿಸ್ಕೊಂಡ್ರೆ ಅಪರೇಯಂ ಅನ್ನುವರೆಗೂ ಒಂದು ವಾಕ್ಯ. ಇಲ್ಲಿ ಅಪರೇಯಂ ಅಲ್ಲಿಯವರೆಗೂ ಹಿಂದಿನ ಶ್ಲೋಕದ ಮುಗಿಯೋದು ಅಲ್ಲಿಗೆ. ಭಿನ್ನ ಪ್ರಕೃತಿ ಅಷ್ಟಧ ಅಪರಾ ಇಯಂ ಅಂತ ಅರ್ಥ. ಇದು ಅಪರಾ ಪ್ರಕೃತಿ ಅನ್ನೋದು ಮುಂದೆ ಬರುತ್ತೆ. 8 ವಿಧವಾಗಿದೆ ಅಂತ ಹೇಳುದು. ಇದನ್ನ ಮೊದಲು ಭೂಮಿ ಇತ್ಯಾದಿನ ನತ್ವಹಂ ತೇಷುತೆ ಮಯಿ ಇತ್ಯಂತೇನ ಸ್ವಯಾಥಾತ್ಮ್ಯ ಉಪದಿಶ್ಯತೆ. ಇದು 12ನೇ ಶ್ಲೋಕದಲ್ಲಿ ನತ್ವಹಂ ತೇಷುತೆ ಮಯಿ ಅಂತ ಮುಗಿಯುತ್ತೆ, 12ನೇ ಶ್ಲೋಕ. ಅದರಿಂದ 9 ಶ್ಲೋಕಗಳಲ್ಲಿ ಸ್ವಯಾಥಾತ್ಮ್ಯ, ಪರಮಾತ್ಮನ ಯಾಥಾತ್ಮ್ಯ ಜ್ಞಾನವು ಉಪದೇಶ ಮಾಡಲ್ಪಟ್ಟಿದೆ. ತತ್ರ ಪ್ರಥಮಂ ಕಾರ್ಯಕಾರಣ ರೂಪ ಅಚಿದ್ವಿಲಕ್ಷಣತ್ವಂ ಶೇಷತ್ವಾದಿಮುಖೇನ ದರ್ಶಯತಿ. ಪರಮಾತ್ಮನ ಯಾಥಾತ್ಮ್ಯ ತಾನೇ ಇಲ್ಲಿ ಉಪದೇಶ ಮಾಡ್ತಿರೋದು. ಪ್ರಕೃತಿಯ ವಿಷಯ ಯಾಕೆ ಬಂತು ಅಂತ ಹೇಳಿದ್ರೆ, ಪ್ರಕೃತಿಗಿಂತಲೂ ವಿಲಕ್ಷಣನಾದವನು ಪರಮಾತ್ಮ, ಮತ್ತು ಪ್ರಕೃತಿಯು ಕೂಡ ಅವನಿಗೆ ಶೇಷಭೂತವಾದದ್ದು. ಆದ್ದರಿಂದ ಅವನೇ ಅದಕ್ಕೆ ಶೇಷಿ, ಅದು ಅದಕ್ಕಿಂತಲೂ ವಿಲಕ್ಷಣವಾಗಿದ್ದಾನೆ. 2 ವಿಷಯಗಳನ್ನ ತಿಳಿಸೋದಕ್ಕೋಸ್ಕರ ತನ್ನ ಯಾಥಾತ್ಮ್ಯ ಜ್ಞಾನದಲ್ಲಿ ಮೊದಲ ವಿಷಯ ಸಕಲೇತರ ವಿಲಕ್ಷಣತ್ವ ಅನ್ನೋದನ್ನು ಮೊದಲು ತಿಳಿಸ್ಬೇಕು. ಎಲ್ಲಕ್ಕೂ ಶೇಷಿಯಾದವನು ನಾನೇ ಅನ್ನೋದನ್ನ ತಿಳಿಸ್ಬೇಕು. ಇದನ್ನ ಮೊದಲು 2 ಶ್ಲೋಕಗಳಲ್ಲಿ ಇಲ್ಲಿ ತಿಳಿಸುವಂತಹದ್ದು. ಕಾರ್ಯಕಾರಣ ರೂಪ ಅಚಿದ್ವಿಲಕ್ಷಣತ್ವಂ, ಕಾರ್ಯಕಾರಣ ರೂಪದಿಂದ ಅಚಿತ್ತಕ್ಕಿಂತ ಬೇರೆಯಾದನು. ಶೇಷಿತ್ವಾದಿಮುಖೇನ ತಚ್ಚೇಷಿತ್ವಾದಿಮುಖೇನ ಚ ದರ್ಶಯತಿ, ಎಲ್ಲಕ್ಕೂ ಶೇಷಿಯಾದವನು ಅನ್ನೋದು. ಭೂಮ್ಯಾದೀನಾಂ ಪ್ರಕೃತಿ ಕಾರ್ಯಾಣಾಂ ಅತ್ರ ಪ್ರಕೃತಿತ್ವೇನ ಉಚ್ಯಮಾನತ್ವಾತ್ ವ್ಯಷ್ಟಿ ಸೃಷ್ಟಿ ಅಪೇಕ್ಷೆಯ ಪ್ರಕೃತಿತ್ವಮಿವ ವಿವಕ್ಷಿತಂ ಇತಿ ಅಸ್ಯ. ಇಲ್ಲಿ ಭೂಮಿ ಮೊದಲಾದವುಗಳು, ಇಲ್ಲಿ ಹೇಳಿರುವ ಭೂಮಿ ಮೊದಲಾದದ್ದೆಲ್ಲ ಇಲ್ಲಿ ಇದು ಕಾರ್ಯ ಆಗಿರುವಂತಹ ವಿಷಯ, ಪ್ರಕೃತಿಯ ಕಾರ್ಯಗಳು ಇದೆಲ್ಲ. ಮೂಲ ಪ್ರಕೃತಿ, ಅದರಿಂದ ಮಹತ್ವ, ಅಹಂಕಾರ, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಅದಾದ್ಮೇಲೆ ಇದೆಲ್ಲ ಭೂಮಿ, ಆಕಾಶ ನಮಗೆ ಕಂಡು ಬರುವುದು, ಇದೆಲ್ಲ ಸೃಷ್ಟಿಯಾಗುತ್ತೆ. ಇದೆಲ್ಲ ಈ ನಮಗೆ ಕಂಡು ಬರುವಂತಹ ಈ ಭೂಮಿ, ಆಕಾಶ, ವಾಯು ಮೊದಲಾದದ್ದೆಲ್ಲ ಇದೆಲ್ಲ ವ್ಯಷ್ಟಿ ಸೃಷ್ಟಿಯಲ್ಲಿ ಸೇರಿರೋದು. ಇಂಡಿವಿಜುವಲ್ ಕ್ರಿಯೇಷನ್, ವ್ಯಷ್ಟಿ ಸೃಷ್ಟಿ, ಅದರಲ್ಲಿ ಸೇರಿರುವಂತಹದ್ದು. ನಾಮರೂಪ ವಿಭಾಗವಾದ ಅವಸ್ಥೆಯಲ್ಲಿ ಇರುವಂತಹದ್ದು. ಈ ನಾಮರೂಪ ವಿಭಾಗವಾದ ಅವಸ್ಥೆಯಲ್ಲಿರೋದು ಕಾರ್ಯವಾಯಿತು. ಇದನ್ನ ಪ್ರಕೃತಿ ಅಂತ ಹೇಳಿದೆಯಲ್ಲ, ಪ್ರಕೃತಿ ಅಂದ್ರೆ ಕಾರಣ ಅಂತ ಅರ್ಥ. ಅದು ಪ್ರಕೃತಿ ಅಂತ ಹೇಳಿರುವಾಗ, ಪ್ರಕೃತಿ ಅಂತ ಹೇಗೆ ಹೇಳಿದೆ ಅಂತ ಹೇಳಿದ್ರೆ, ಇದು ವ್ಯಷ್ಟಿ ಸೃಷ್ಟಿ ಮಾಡುವುದಕ್ಕೆ ಇದು ಪ್ರಕೃತಿ ಆಗುತ್ತೆ ಅಂತ ಅರ್ಥ. ವ್ಯಷ್ಟಿ ಸೃಷ್ಟಿ ಅಪೇಕ್ಷೆಯ ಪ್ರಕೃತಿತ್ವಂ ಅಂತ ಹೇಳ್ತಾರೆ. ಅನ್ನ ಪ್ರಕೃತಿಯ ಕಾರ್ಯವಾದರೂ ಕೂಡ ಅದು ಈ ವ್ಯಷ್ಟಿ ಸೃಷ್ಟಿಗೆ ಪ್ರಕೃತಿ ಆಗುತ್ತೆ. ಈ ಪಂಚಭೂತಗಳಿಂದಲೇ ಮಿಕ್ಕ ಪದಾರ್ಥಗಳೆಲ್ಲ ಆಗಿರುವಂತಹದ್ದು. ಆದ್ರಿಂದ
ಈ ವ್ಯಷ್ಟಿ ಸೃಷ್ಟಿಯಲ್ಲಿರುವ ಎಲ್ಲಾ ಪದಾರ್ಥಗಳಿಗೂ ಪಂಚಭೂತ ಕಾರಣವಾಗುತ್ತೆ. ಆದ್ದರಿಂದ ಆ ಒಂದು ದೃಷ್ಟಿಯಿಂದ ಅದಕ್ಕೆ ಪ್ರಕೃತಿ ಅಂತಾನೆ ಹೇಳಲ್ಪಟ್ಟಿದೆ ಅಂತ ಇಲ್ಲಿ ವಿವರಿಸ್ತಾರೆ. ಅದನ್ನ ಪ್ರಕೃತಿ ಅಂತ ಹೇಗೆ ಹೇಳಿದ್ರು ಇದನ್ನ ಅಂತ ಹೇಳಿದ್ರೆ, ವ್ಯಷ್ಟಿ ಸೃಷ್ಟಿಗೆ ಇದು ಪ್ರಕೃತಿ ಆಗುತ್ತೆ, ಕಾರಣವಾಗುತ್ತೆ ಅಂತ ಅರ್ಥ. ಮೂಲ ಪ್ರಕೃತಿಯ ಕಾರ್ಯವಾದರೂ ಕೂಡ ವ್ಯಷ್ಟಿ ಸೃಷ್ಟಿಗೆ ಕಾರಣ. ಅದರಲ್ಲಿ ಪರಸ್ಪರ ಕಾರ್ಯಕಾರಣ ಭಾವ ಇರುತ್ತೆ. ಈಗ ಪ್ರಕೃತಿಯ ಕಾರ್ಯ ಮಹತ್ತಿನ ಕಾರ್ಯ ಅಹಂಕಾರ. ಆದ್ದರಿಂದ ಅಹಂಕಾರ ತತ್ವಕ್ಕೆ ಮಹತ್ತು ಕಾರಣವಾಗುತ್ತೆ. ಆ ಮಹತ್ತು ಕೂಡ ಪ್ರಕೃತಿಯ ಕಾರ್ಯವೇ. ಆದ್ದರಿಂದ ಹೀಗೆ ಒಂದೊಂದಕ್ಕೂ ಕಾರ್ಯಕಾರಣ ಭಾವ ಇದೆ. ಈ ಕಡೆಯಲ್ಲಿ ಆಗುವ ವ್ಯಷ್ಟಿ ಸೃಷ್ಟಿಗೆ ಎಲ್ಲ ಈ ಪಂಚಭೂತಗಳು ಕಾರಣವಾಗುತ್ತೆ. ಅದರಿಂದ ಪ್ರಕೃತಿ ಅಂತ ಹೇಳಲ್ಪಟ್ಟಿದೆ. ಕೇಚಿದಾಹು, ಇಲ್ಲಿ ಕೆಲವರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ, ಅದು ಅಷ್ಟು ಸೂಕ್ತವಲ್ಲ ಅಂತ ಸ್ವಾಮಿ ದೇಶಿಕನಲ್ಲಿ ಅದನ್ನು ತಿಳಿಸ್ತಾರೆ. ಅಷ್ಟೋ ಪ್ರಕೃತಿ ಇತಿ ಶ್ರುತೇ ಭೂಮ್ಯಾದಿ ಶಬ್ದೈ ತನ್ಮಾತ್ರಾಣಿ ಗೃಹ್ಯಂತೆ. ಭೂಮಿ ಮೊದಲಾದವುಗಳಿಂದ ತನ್ಮಾತ್ರೆಗಳನ್ನು ಹೇಳಬೇಕು. ಗಂಧ ತನ್ಮಾತ್ರೆ, ರಸ ತನ್ಮಾತ್ರೆ, ರೂಪ ತನ್ಮಾತ್ರೆ ಮೊದಲಾದದ್ದು. ಮನಃಶಬ್ದೇನ ಮನಸಃ ಕಾರಣಭೂತ ಅಹಂಕಾರ. ಮನಸ್ಸುವಿಂದ ಅದಕ್ಕೆ ಕಾರಣವಾದ ಅಹಂಕಾರವನ್ನೇ ಹೇಳಿ. ಯಾಕೆಂದ್ರೆ ಪ್ರಕೃತಿ ಅಂತ ಹೇಳೋದ್ರಿಂದ ಎಲ್ಲಕ್ಕೂ ಕಾರಣವನ್ನೇ ಹೇಳಬೇಕು ಇಲ್ಲಿ. ಆದ್ದರಿಂದ ಭೂಮಿರಾಪನಲ್ಲೋ ಅನ್ನೋದು ಅದಕ್ಕೆ ಕಾರಣವಾದ ತನ್ಮಾತ್ರೆಗಳನ್ನು ಹೇಳಬೇಕು. ಪಂಚಭೂತಗಳಿಗೆ ಕಾರಣವಾದದ್ದು ತನ್ಮಾತ್ರೆಗಳನ್ನು ಹೇಳಿ, ಮನಃಶಬ್ದದಿಂದ ಅದಕ್ಕೆ ಕಾರಣವಾದ ಅಹಂಕಾರ ತತ್ವವು, ಅಹಂಕಾರ ಶಬ್ದದಿಂದ ಅಹಂಕಾರ ವಾಸನಾಸ್ಪದಂ ಅವ್ಯಕ್ತಂ ಮೂಲ ಪ್ರಕೃತಿ, ಅಹಂಕಾರಕ್ಕೆ ಮೂಲ ಪ್ರಕೃತಿ ಅಂತ ಕಾರಣವಾಗುತ್ತೆ, ಅದು ಹೇಳಲ್ಪಟ್ಟಿದೆ. ಈ ರೀತಿ ಸಮಸ್ತ ಅದ ಮುಖ್ಯಾರ್ಥ ಭಂಗ ಕ್ಲೇಶಾತ್ ವ್ಯಷ್ಟ್ಯಪೇಕ್ಷೆಯ ಪ್ರಕೃತಿತ್ಯಂ ವರಮಿತಿ ಭಾವ. ಎಲ್ಲಕ್ಕೂ ಕೂಡ ಮುಖ್ಯಾರ್ಥವನ್ನ ಬಿಟ್ಟು ಅರ್ಥ ಮಾಡ್ಬೇಕಾಗುತ್ತೆ. ಭೂಮಿ ಅಂತ ಹೇಳಿದ್ರೆ ಭೂಮಿಯ ಕಾರಣವಾದ ಗಂಧ ತನ್ಮಾತ್ರೆ ಅಂತ ಅರ್ಥ ಮಾಡಿದ್ರೆ ನೇರವಾದ ಅರ್ಥ ಹೇಳಿದೆ. ಅದಕ್ಕೆ ಬೇರೆಯಾದ ಅರ್ಥ ಎಲ್ಲದಕ್ಕೂ ಕೂಡ ಮುಖ್ಯಾರ್ಥ ಬಿಟ್ಟು ಲಕ್ಷಣಾರ್ಥ ಹೇಳಿದಾಗುತ್ತೆ. ಅದಕ್ಕೆ ಬದಲು ಭೂಮಿ ಆಕಾಶ ಇದೆಲ್ಲ ಪಂಚಭೂತಗಳು ಅಂತಾನೆ ಇಟ್ಕೊಂಡ್ರೆ ವ್ಯಷ್ಟಿ ಸೃಷ್ಟಿಗೆ ಭೂಮಿ ಪಂಚಭೂತಗಳೇ ಕಾರಣ. ಆದ್ದರಿಂದ ವ್ಯಷ್ಟಿ ಸೃಷ್ಟಿ ಅಪೇಕ್ಷೆಯ ಪಂಚಭೂತಗಳು ಪ್ರಕೃತಿ ಅಂತ ಹೇಳೋದ್ರಲ್ಲಿ ಯಾವ ವಿರೋಧವೂ ಇಲ್ಲ, ಅದುವೇ ಉಚಿತವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಮೇಲೆ ಯದ್ವಾ ಪ್ರಕೃತಿ ಶಬ್ದೇನ ಮೂಲ ಪ್ರಕೃತಿರೇವ ಉಚ್ಯತೆ. ಪ್ರಕೃತಿ ಅನ್ನೋದ್ರಿಂದ ಮೂಲ ಪ್ರಕೃತಿ ಅಂತಾನೆ ಇಟ್ಕೊಳ್ಬಹುದು ಬೇಕಾದ್ರೆ. ಇಲ್ಲಿ ಹೇಳಿರೋ ಅರ್ಥದಲ್ಲಿ ಒಂದೊಂದು ಕೂಡ ಎಲ್ಲವೂ ಕೂಡ ಪ್ರಕೃತಿ ಅಂತಾನೆ ಹೇಳಲ್ಪಟ್ಟಿದೆ. ಭೂಮಿ ಆಪೋ ಅನ್ನೋದು ಪ್ರಕೃತಿಯೇ, ಬುದ್ಧಿಯೂ ಪ್ರಕೃತಿಯೇ, ಅಹಂಕಾರವೂ ಪ್ರಕೃತಿಯೇ ಅಂತ ಎಲ್ಲಕ್ಕೂ ಪ್ರಕೃತಿತ್ವವೂ ಹೇಳಲ್ಪಟ್ಟಿದೆ ಈ ಶ್ಲೋಕದಲ್ಲಿ. ಅದನ್ನ ಹೇಗೆ ನಿರ್ವಾಹ ಮಾಡೋದು ಅಂತ ಹೇಳಿದ್ರೆ ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಭೂಮಿರಾಪೋ ವ್ಯಷ್ಟಿ ಸೃಷ್ಟಿಗೆ ಇದೆಲ್ಲ ಕಾರಣವಾಗುವುದರಿಂದ ಪ್ರಕೃತಿ ಶಬ್ದ ಅದರಲ್ಲಿ ಹೇಳಬಹುದು ಅನ್ನೋದು ಒಂದು. ಅಥವಾ ಪ್ರಕೃತಿ ಅನ್ನೋದ್ರಿಂದ ಮೂಲ ಪ್ರಕೃತಿಯ ಅರ್ಥ ಅಂತ ಮಾಡ್ಕೋಬಹುದು. ಹಾಗೆ ಮಾಡಿದ್ರೆ ದ್ರವ್ಯೈಕ್ಯಾತ್ ಸೈವ ಅಷ್ಟದ ಅವಸ್ಥಿತ ಇತಿ ಉಚ್ಯತೆ. ಏಷಾಹಿ ಪೂರ್ವಮೇಕ ಪಶ್ಚಾತ್ ಅಷ್ಟದ ಪರಿಣತ. ಮೊದಲು ಒಂದಿತ್ತು, ಆಮೇಲೆ 8 ವಿಧವಾಗಿ ಪರಿಣಾಮ ಹೊಂದಿತು. ಹಾಗೆಯೂ ಅರ್ಥ ಮಾಡ್ಬೋದು ಅಂತ ಹೇಳಿ. ಯಾಕೆ ಅಂದ್ರೆ ಎಲ್ಲದಕ್ಕೂ ಕೂಡ ದ್ರವ್ಯ ಒಂದೇ, ದ್ರವ್ಯ ಬದಲಾಗೋದೇ ಇಲ್ಲ. ಎಲ್ಲವೂ ಮೂಲ ಪ್ರಕೃತಿಯೇ ದ್ರವ್ಯ. ಇದಕ್ಕೆಲ್ಲ ದ್ರವ್ಯದ ಬೇರೆ 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 ಅವಸ್ಥೆಗಳು ಅಷ್ಟೇ. ಇದೆಲ್ಲ ಕಾರ್ಯಕಾರಣ ಭಾವವೇ ಅದು ತುಂಬಾ ಪ್ರಧಾನವಾದ ಫಂಡಮೆಂಟಲ್ ಕಾನ್ಸೆಪ್ಟ್. ಅದು ಅದನ್ನ ಎಂದು ಮರಿಬಾರ್ದು ನಾವು. ನಮ್ಮ ಸಿದ್ಧಾಂತದಲ್ಲಿ ಮೂಲಭೂತವಾದ ಒಂದು ಸಿದ್ಧಾಂತ ಏನು ಅಂದ್ರೆ ಕಾರ್ಯಕಾರಣ ಭಾವದಲ್ಲಿ ದ್ರವ್ಯವು ಒಂದೇ ಆಗಿರುತ್ತೆ. ಕಾರ್ಯ ಅಂತ ಹೇಳಿದ್ರೆ ದ್ರವ್ಯದ ಇನ್ನೊಂದು ಅವಸ್ಥೆ ಅಷ್ಟೇ ಹೊರತು ಹೊಸದಾದ ದ್ರವ್ಯ ಉತ್ಪನ್ನವಾಗುವುದಿಲ್ಲ. ಆದ್ದರಿಂದ ಇದು ಅವಸ್ಥಾಂತರಾಪತ್ತಿ. ಅದೇ ದ್ರವ್ಯಕ್ಕೆ ಬೇರೆ ಬೇರೆ ವಿಧವಾದ ಅವಸ್ಥೆಗಳು ಉಂಟಾಗುತ್ತೆ. ಆದ್ದರಿಂದ ಆ ಅವಸ್ಥೆಗಳೆಲ್ಲ ಬರುತ್ತೆ ಹೋಗುತ್ತೆ, ನಿತ್ಯವಾಗಿರೋದಿಲ್ಲ. ಆದರೆ ಬದಲಾಗ್ತಾ ಇರಬಹುದು. ಆದರೆ ದ್ರವ್ಯವು ಅದೇ ದ್ರವ್ಯ, ಮೂಲ ದ್ರವ್ಯ ಅದೇ ಇರುತ್ತೆ. ಆದ್ದರಿಂದ ತ್ರಿಗುಣಾತ್ಮಕವಾದ ಮೂಲ ಪ್ರಕೃತಿಯೇ ಈ ಪ್ರಪಂಚದಲ್ಲಿರುವ ಎಲ್ಲಾ ಪದಾರ್ಥಗಳಿಗೂ ಮೂಲ ದ್ರವ್ಯ ಅದೇನೆ. ಇದರಿಂದ ಎಲ್ಲವೂ ಅದೇ ಪ್ರಕೃತಿಯೇ. ಈ ಪುಸ್ತಕವೂ ಮೂಲ ಪ್ರಕೃತಿ ತ್ರಿಗುಣಾತ್ಮಕವಾದದ್ದು. ಈ ಕಂಪ್ಯೂಟರ್ ಆಗಲಿ, ಮೌಸ್ ಆಗಲಿ, ಪೆನ್ ಆಗಲಿ, ಪುಸ್ತಕವಾಗಲಿ, ಟೇಬಲ್ ಆಗಲಿ, ಗೋಡೆ ಆಗಲಿ,
ಏನೇನಿದೆಯೋ ಇಲ್ಲಿ ಏನೇನ್ ಕಂಡು ಬರುತ್ತೋ ಎಲ್ಲಕ್ಕೂ ಒಂದೇ ದ್ರವ್ಯ, ಎಲ್ಲದರಲ್ಲಿಯೂ ಎಲ್ಲ ಮೂಲ ಪ್ರಕೃತಿಯೇ ದ್ರವ್ಯ. ಇದಕ್ಕೆಲ್ಲ ಎಲ್ಲವೂ ತ್ರಿಗುಣಾತ್ಮಕ. ಆ ದ್ರವ್ಯದ ಬೇರೆ ಬೇರೆ ಅವಸ್ಥೆಗಳು ಇದೆಲ್ಲ. ಅದೇ ಮೂಲ ಪ್ರಕೃತಿ ಪುಸ್ತಕದ ರೂಪದಲ್ಲಿದೆ, ಒಂದು ಗೋಡೆ ರೂಪದಲ್ಲಿದೆ, ಒಂದು ಕಿಟಕಿ ರೂಪದಲ್ಲಿದೆ, ಒಂದು ಬೇರೆ ಯಾವುದೋ ರೂಪದಲ್ಲಿ, ಎಲ್ಲಾ ರೂಪಗಳಲ್ಲಿರೋ ಎಲ್ಲವೂ ಕೂಡ ಮೂಲ ಪ್ರಕೃತಿಯೇ. ದ್ರವ್ಯ ಮಾತ್ರ ಒಂದೇ, ಅದರ ಅವಸ್ಥೆಗಳು ಬೇರೆ 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 ಯಾಕೆ ಕಂಡು ಬರುತ್ತೆ. ಅದುವೇ ಮೂಲಭೂತವಾದ ಸಿದ್ಧಾಂತ. ಮೂಲ ಪ್ರಕೃತಿಯೇ ಎಲ್ಲ ರೂಪದಲ್ಲಿ, ಲಯದಲ್ಲಿ ಎಲ್ಲ ಹೋಗಿ ಮೂಲ ಪ್ರಕೃತಿಯ ಅವಸ್ಥೆಗೆ ಹೋಗ್ಬಿಡುತ್ತೆ. ಹಿಂದಿನ ಅವಸ್ಥೆಗೆ ಹೋಗೋದು ಲಯ ಅಂತ ಹೇಳಲ್ಪಡುತ್ತೆ, ನಾಶ ಅಂತ ಹೇಳಲ್ಪಡುತ್ತೆ. ಮುಂದಿನ ಅವಸ್ಥೆಗೆ ಬರೋದು ಉತ್ಪತ್ತಿ ಅಂತ ಹೇಳ್ತೀವಿ, ಸೃಷ್ಟಿ ಅಂತ ಹೇಳಿ. ಆ ರೀತಿ ಇದು ಆಶ್ಚರ್ಯವಾಗಿ ಪ್ರಕೃತಿ ಪರಿಣಾಮ ಹೊಂದಿ ಎಲ್ಲಾ ರೂಪಗಳಲ್ಲಿಯೂ ಕಂಡು ಬರುತ್ತೆ ಇಲ್ಲಿ. ಆದ್ದರಿಂದ ಒಂದೇ ಇದ್ದಂತಹ ಮೂಲ ಪ್ರಕೃತಿ 8 ವಿಧವಾಗಿ ಪರಿಣಾಮ ಹೊಂದಿದೆ ಅಷ್ಟೇ. ಪ್ರಕೃತಿ ಅಷ್ಟದ ಏಷಾಹಿ ಪೂರ್ವಂ ಏಕಾ, ಹಿಂದೆ ಒಂದೇ ಇತ್ತು ಮೂಲ ಪ್ರಕೃತಿ ಅಂತ ಹೇಳ್ಬಿಟ್ಟು ಪ್ರಳಯದಲ್ಲಿ. ಪಂಚದ ಪಶ್ಚಾತ್ ಅಷ್ಟಧ ಪರಿಣತ, ಆಮೇಲೆ 8 ವಿಧವಾಗಿ ಪರಿಣಾಮ ಹೊಂದಿದೆ. ಅದಾದ್ಮೇಲೆ ಅನಂತವಾಗಿ ಪರಿಣಾಮ ಹೊಂದುತ್ತೆ. ಮುಖ್ಯವಾದ ವಿಷಯ ಏನು ಅಂದ್ರೆ, ಇದೆಲ್ಲಕ್ಕೂ ನಾನೇ ಶೇಷಿಯಾದವನು, ಇದೆಲ್ಲವೂ ನನಗೆ ಸೇರಿದ್ದು, ಇದೆಲ್ಲವೂ ನನ್ನದು ಅಂತ ಇಲ್ಲಿ ಹೇಳ್ತಾ ಇರೋದು ಪರಮಾತ್ಮನ ಸ್ವರೂಪ, ಅವನ ಯಾಥಾತ್ಮ ಉಪದೇಶದಲ್ಲಿ ಇದು ಒಂದು ಭಾಗ. ಅತ್ರ ಸ್ವೋಪದೇಶ ಪ್ರವೃತ್ತಸ್ಯ ಪ್ರಕೃತೇಃ ಅಷ್ಟವಿಧತ್ವಾದಿ ಉಪದೇಶಃ ನ ಸಂಗತಃ ನ ಚ ಸ್ವಕೀಯತ್ವಾತ್ ತತ್ಸಂಗತಿ ತಥಾತ್ವೇನ ಇತಃ ಪ್ರಾಕ್ ಅನುಪದಿಷ್ಟತ್ವಾತ್. ತನ್ನ ಉಪದೇಶವನ್ನು ಹೇಳ್ತಾ ಇರುವಾಗ ಪ್ರಕೃತಿಯೇ ಅಷ್ಟವಿಧ ಅಂತ ಹೇಳಿ ಉಪದೇಶ ಮಾಡ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ, ತನ್ನಕ್ಕೆ ಸೇರಿದ್ದು ಅಂತ ಹೇಳಿದ್ರೆ ಹಿಂದೆ ಆ ರೀತಿ ಹೇಳಿಲ್ವಲ್ಲ ಅಂತ ಹೇಳಿ. ಆದ್ರಿಂದ ಇಲ್ಲಿ ಪ್ರಕೃತಿ ಅಂತ ಹೇಳಿ ತನಗೆ ತನ್ನ ಉಪದೇಶವನ್ನು ಪ್ರವರ್ತನೆ ಮಾಡ್ತಿರೋ ಸ್ವೋಪದೇಶ ಪ್ರವೃತ್ತಸ್ಯ ಪ್ರಕೃತಿ ಅಷ್ಟವಿಧತ್ವಾದಿ ಉಪದೇಶ. ತನ್ನ ಯಾತಾತ್ಮ್ಯವನ್ನು ಹೇಳ್ಕೋಗಿ ಪ್ರಕೃತಿ 8 ವಿಧವಾಗಿದೆ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಆ ಪ್ರಕೃತಿ ನನಗೆ ಸೇರಿದ್ದು ಅಂತ ಹೇಳೋದ್ರಲ್ಲಿಯೂ ಕೂಡ ಮುಂದೆ ಅದೆಲ್ಲ ಹಿಂದೆ ಹೇಳಿಲ್ಲ, ಇದೆಲ್ಲ ಅಪೂರ್ವವಾದ ವಿಷಯ. ಆದ್ದರಿಂದಲೇ ಪ್ರತ್ಯಕ್ಷಾದಿ ಸಿದ್ಧ ಪೃಥಿವ್ಯಾದಿ ಆಕಾರ ಪರಿಣತ ಪ್ರಕೃತಿ ಅನೂದ್ಯತೆ. ಆದ್ರಿಂದಲೇ ಅವ್ಯಕ್ತವಾದ ವಿಷಯದಲ್ಲಿ ಹೇಳೋಕ್ಕಿಂತ ಇದು ಪ್ರತ್ಯಕ್ಷವಾಗಿ ಸಿದ್ಧವಾಗಿದೆ. ಪ್ರತ್ಯಕ್ಷವಾಗಿ ಸಿದ್ಧವಾದ ಪೃಥ್ವಿ ಮೊದಲಾದ ಆಕಾರದಲ್ಲಿ ಪರಿಣಾಮ ಆಗಿರುವ ಪ್ರಕೃತಿಯೇ ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದು ಸ್ವರಸವಾಗಿ ಬರುತ್ತೆ ಅಂತ. ಮುಖ್ಯವಾಗಿ ಅದಕ್ಕಿಂತ ವಿಲಕ್ಷಣನಾದವನು ನಾನು, ಅದಕ್ಕೆ ಶೇಷಿಯಾದವನು. 2 ವಿಷಯಗಳು ಪ್ರಧಾನ. ಸ್ವಸ್ಯ ತದ್ವಿಲಕ್ಷಣತ್ವ ತಚ್ಛೇಷಿತ್ವ ತನ್ನಿಯಾಮಕತ್ವಾದಿ ಸಿದ್ಧ್ಯರ್ಥಂ ಮೇ ಇತಿ ತಸ್ಯಾಹ ಸ್ವಕೀಯತ್ವಂ ವಿಧೀಯತೆ ಮದೀಯ ಇತಿ ವಿಧಿ. ಮೇ ಅದುವೇ ಪ್ರಧಾನವಾದ ಶಬ್ದ ಇಲ್ಲಿ ಈ ಶ್ಲೋಕದಲ್ಲಿ. ತಾನು ಅದು ನನಗೆ ಸೇರಿದ್ದು ಅಂತ ಹೇಳೋದ್ರಿಂದ ನಾನು ಬೇರೆ ಅದು ಬೇರೆ ಅನ್ನೋ ತಿಳಿಯುತ್ತೆ. ಆದ್ರಿಂದ ಇದು ನನಗೆ ಸೇರಿದ್ದು ನನ್ನದು ಅಂತ ಹೇಳಿದ್ರೆ ನಾನು ಬೇರೆ ಇದು ಬೇರೆ, ವಿಲಕ್ಷಣತ್ವ ಸಿಗುತ್ತೆ. ತದ್ವಿಲಕ್ಷಣತ್ವ ತಚ್ಛೇಷಿತ್ವ, ನನ್ನದು ಅಂದ್ರೆ ನಾನೇ ಸ್ವಾಮಿ, ಅದಕ್ಕೆಲ್ಲ ಶೇಷಿಯಾದವನು. ತನ್ನಿಯಾಮಕತ್ವ, ನನ್ನ ನಿಯಮನದಲ್ಲಿಯೇ ಇದು ಕೆಲಸವನ್ನು ಮಾಡುತ್ತೆ, ಪರಿಣಾಮ ಹೊಂದುತ್ತೆ. ಅದನ್ನ ತಿಳಿ. ಪೃಥಿವ್ಯಾದೀನಾಂ ಇತರೇತರ ವೈಷಮ್ಯಾರ್ಥಂ, ಪೃಥ್ವಿ ಮೊದಲಾದದು ಒಂದಕ್ಕಿಂತ ಒಂದು ಬೇರೆ ಬೇರೆ ಆಗಿರೋದ್ರಿಂದಲೂ ಭೋಗ್ಯತ್ವ ಸಿದ್ಧ್ಯರ್ಥಂ ಅನುಕ್ತಾನಾಂ ತನ್ಮಾತ್ರಾಣಾಂ ಕಾರ್ಯವಿಶೇಷ ಪ್ರದರ್ಶನಾರ್ಥಂ ಚ ಗಂಧಾದಿಗುಣಕ್ಕೆ ಇತ್ಯುಕ್ತಂ. ಗಂಧಾದಿಗುಣಕ ಅಂತ ಭಾಷ್ಯದಲ್ಲಿ ಹೇಳಿದ್ರು. ಗಂಧಾದಿಗುಣಕ ಅಂತ ಹೇಳಿದಾಗ ಗಂಧಾದಿಗುಣಕ ಪೃಥಿವ್ಯ ತೇಜೋ ವಾಯುವಾಕಾಶಾದಿ ರೂಪೇಣ ಅಂತ ಹೇಳಿದಾಗ ಗಂಧವೇ ಮೊದಲಾದ ಗುಣಗಳನ್ನುಳ್ಳ ಈ 5 ಅಂತ ಹೇಳಿದ್ರೆ ಇದರಲ್ಲಿಯೂ ಪರಸ್ಪರ ವೈಲಕ್ಷಣ್ಯ ತಿಳಿಯುತ್ತೆ. ಆಕೆ ಅಂದ್ರೆ ಪೃಥ್ವಿಗೆ ಗಂಧ ಅನ್ನುವ ಗುಣ ಪ್ರಧಾನವಾದದ್ದು, ಅಪ್ಪಿಗೆ ರಸ ಅನ್ನುವ ಗುಣ ಪ್ರಧಾನ. ಆದ್ರಿಂದ ಇದು ಬೇರೆ ಬೇರೆ ಅನ್ನೋದು ಒಂದು ತಿಳಿಯುತ್ತೆ. ಹಾಗೆಯೇ ಅದೇ ರೀತಿಯಲ್ಲಿ ಭೋಗ್ಯತ್ವ ಸಿದ್ಧ್ಯರ್ಥಂ, ಭೋಗ್ಯವಾದದ್ದು ಈ ವಿಷಯಗಳೇ. ಭೋಗ್ಯತ್ವವನ್ನು ಹೇಳುವುದಕ್ಕೋಸ್ಕರ ತನ್ಮಾತ್ರೆಗಳು ಇದೆಲ್ಲವೂ ಕೂಡ ಅದರಲ್ಲಿಯೇ ಸೇರಿಸಿದೆ. ಗಂಧ ಮೊದಲಾದದ್ದು ಅಂತ ಹೇಳ್ತಿಂದ ಗಂಧ ತನ್ಮಾತ್ರೆ, ರಸ ತನ್ಮಾತ್ರೆ, ಅದು ಕೂಡ ಅದರಲ್ಲಿ ಎಲ್ಲ ಅಂಡರ್ಸ್ಟುಡ್ ಇದರಲ್ಲಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಅರ್ಥಸಿದ್ಧ ಅಂತ ಹೇಳ್ಬೇಕು. ಏತೇನ ಭೂತೋಕ್ತಿ
ತನ್ಮಾತ್ರ ಉಪಲಕ್ಷಣಾರ್ಥೇತಿ ಅಪಿ ದರ್ಶಿತಂ. ಪಂಚಭೂತಗಳು ಅಂತ ಹೇಳಿರೋದು ತನ್ಮಾತ್ರೆಗಳು ಕೂಡ ಉಪಲಕ್ಷಣ. ಎಲ್ಲವನ್ನು ಹೇಳಬೇಕಾಗಿಲ್ಲ. ಪಂಚಭೂತಗಳನ್ನು ಹೇಳಿದ್ರೆ ಪಂಚಭೂತಗಳು ಇರಬೇಕಾದ್ರೆ ತನ್ಮಾತ್ರೆಗಳು ಇರಲೇಬೇಕು. ಆ ತನ್ಮಾತ್ರೆಗೂ ಪಂಚಭೂತಕ್ಕೂ ಬಹಳ ಹತ್ತಿರ ಮಧ್ಯದ ಅವಸ್ಥೆ ಅಷ್ಟೇನೆ. ಆದ್ದರಿಂದ ಅದು ಈ ಆಕಾಶ ಮೊದಲು ಸೃಷ್ಟಿಯಾಗುತ್ತೆ. ಆಕಾಶದಿಂದ ಸ್ಪರ್ಶ ತನ್ಮಾತ್ರೆ, ಅದರಿಂದ ವಾಯು. ಆಕಾಶ ವಾಯುವಾಗಿ ಪರಿಣಾಮ ಹೊಂದುತ್ತೆ ಒಂದು ಕ್ಷಣದಲ್ಲಿ. ಅದರಲ್ಲಿ ಮಧ್ಯದ ಒಂದು ಅವಸ್ಥೆ ಇರುತ್ತೆ, ಅದಕ್ಕೆ ತನ್ಮಾತ್ರೆ ಅಂತ ಹೆಸರು. ಆ ಮಧ್ಯದ ಅವಸ್ಥೆಗೆ ತನ್ಮಾತ್ರೆ ಅಂತ ಹೆಸರು. ಅದಕ್ಕೆ ಸ್ಪರ್ಶ ತನ್ಮಾತ್ರೆ ಅಂತ ಹೇಳಲ್ಪಡುತ್ತೆ. ಅದಕ್ಕೂ ಏನು ಅಷ್ಟು ವ್ಯತ್ಯಾಸವಿಲ್ಲದೆ ಇರೋದ್ರಿಂದ ಎಲ್ಲವನ್ನು ಸೇರಿಸಿ ಒಂದೇ ಶಬ್ದದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಹೇಳ್ತಾ ಇರ್ತಾರೆ. ಪ್ರಾಣ ಆಕಾಶಾದಿ ಶಬ್ದೋಪಿ ಪಠ್ಯತೆ. ತನ್ಮಾತ್ರಾಣಾಂ ಭೂತಾನಾಂ ಚ ಅನತಿ ವಿಪ್ರಕರ್ಷಾತ್ ಸಂಖ್ಯಾ ನಿವೇಶ. ಆದ್ದರಿಂದ 8 ಅಂತ ಹೇಳಿರೋದು ಯಾಕೆ? 8 ಅಂತ ಹೇಳಿದ್ರೆ 5 ತನ್ಮಾತ್ರೆಗಳು ಬಿಟ್ಟೋಯ್ತು. 5 ತನ್ಮಾತ್ರೆಯನ್ನು ಸೇರಿಸಿ 13 ಅಂತ ಹೇಳಬೇಕಾಗಿತ್ತು. 8 ಅಂತ ಹೇಳಿದೆಯಲ್ಲ ಅಂತ ಹೇಳಿದ್ರೆ ತನ್ಮಾತ್ರೆಗಳಿಗೂ ಪಂಚಭೂತಗಳಿಗೂ ಏನು ಹೆಚ್ಚು ವ್ಯತ್ಯಾಸವಿಲ್ಲ. ಅನತಿ ವಿಪ್ರಕರ್ಷಾತ್, ಜಾಸ್ತಿ ಅಧಿಕವಾದ ಮಧ್ಯ ಅಂತರವಿಲ್ಲ. ಆದ್ದರಿಂದ 2 ಸೇರಿಸ್ಬಿಟ್ಟು ಒಂದೇ ರೀತಿಯಲ್ಲಿ 8 ತತ್ವ, 8 ಪ್ರಕೃತಿಗಳು ಅಂತ ಹೇಳುದು. ಮನಃಶಬ್ದ ಕಾರಣಭೂತ ಇಂದ್ರಿಯ ವರ್ಗ ಉಪಲಕ್ಷಣಾರ್ಥ ಮನಃಪ್ರವೃತ್ತಿ ಇಂದ್ರಿಯಾದಿ ರೂಪೇಣ. ಇದೆಲ್ಲ ಕೂಡ ಇಂದ್ರಿಯಗಳು ಮನಸ್ಸಿನಿಂದ. ಅದಕ್ಕೆ ಉಪಲಕ್ಷಣ 11 ಇಂದ್ರಿಯಗಳು. ಮನಃಪ್ರವೃತ್ತಿ ಇಂದ್ರಿಯ ರೂಪೇಣ. ಪ್ರವೃತ್ತಿ ಅನ್ನೋದರಿಂದ ಎಲ್ಲವೂ ಸೇರಿದೆ ಅಂತ ಅರ್ಥ. ಬುದ್ಧಿ ಅಹಂಕಾರ ಶಬ್ದಯೋ ಅತ್ರ ಜ್ಞಾನ ಗರ್ವಾದಿ ಅರ್ಥಾಂತರ ಭ್ರಮ ವ್ಯುದಾಸಾಯ ತತ್ವ ವಿಶೇಷ ವಿಷಯತ್ವ ಜ್ಞಾಪಯತಿ. ಬುದ್ಧಿ ಅನ್ನೋದು ಜ್ಞಾನವನ್ನು ತಿಳಿಸೋದಿಲ್ಲ. ಅಹಂಕಾರ ಅನ್ನೋದು ಗರ್ವ ಮೊದಲಾದ ಅರ್ಥದಲ್ಲಿಲ್ಲ, ಇಲ್ಲಿ ಸ್ವಾಭಿಮಾನ ಮೊದಲಾದ ಅರ್ಥದಲ್ಲಿಲ್ಲ. ಆದ್ದರಿಂದ ಇದೆಲ್ಲ ತತ್ವ ವಿಶೇಷವನ್ನ ತಿಳಿಸುತ್ತೆ. ತತ್ವ ವಿಶೇಷಗಳು ಹೇಳ್ತಾ ಇದೆ. ಇಲ್ಲಿ ಮೂಲ ಪ್ರಕೃತಿಯ ಬೇರೆ ಬೇರೆ ಅವಸ್ಥಾಂತರಗಳು, ಅವಸ್ಥೆಗಳು ಹೇಳಲ್ಪಟ್ಟಿದೆ. ಅದರಿಂದ ಮಹದಹಂಕಾರ ರೂಪೇಣ ಅಂತ ಅರ್ಥ ಮಾಡಿದ್ದಾರೆ. ಏವಂ ಸಮಷ್ಟಿ ವ್ಯಷ್ಟಿ ತತ್ವಂ ಅಖಿಲಂ ಮುಕ್ತಂ ಭವತಿ. ಎಲ್ಲವೂ ಹೇಳಿದಾಗ ಮಹತ್ವ ಅಹಂಕಾರ ಮೊದಲಾದರಿಂದ ಅದೆಲ್ಲ ಸಮಷ್ಟಿ ವಿಷಯ. ಹಾಗೆಯೇ ಪಂಚತನ್ಮಾತ್ರೆಗಳು ಭೂತಗಳು ಅದರಲ್ಲಿಯೇ ಸೇರಿದೆ, ಅದರಿಂದಲೇ ಉಪಲಕ್ಷಣವಾಗಿದೆ. ಪಂಚಭೂತಗಳು ಅದೆಲ್ಲ ಕೂಡ ಸಮಷ್ಟಿ ವಿಷಯ. ಅದಾದ್ಮೇಲೆ ಆಕಾಶ ವಾಯು ಮೊದಲಾದ ವ್ಯಷ್ಟಿ ಸೃಷ್ಟಿ ಆಗುತ್ತೆ. ಇದೆಲ್ಲವೂ ಕೂಡ ಸಕಲವೂ ಕೂಡ ಇದರಲ್ಲಿಯೇ ಅರ್ಥ ಮಾಡ್ಕೊಳ್ಬೇಕು ನಾವು. ಇದೆಲ್ಲ ಉಪಲಕ್ಷಣದಿಂದ ಎಲ್ಲವೂ ಹೇಳಿದಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಸಂಬಂಧ ಸಾಮಾನ್ಯ ವಿಹಿತ ಅಪಿ ಷಷ್ಠಿ ಸ್ವಸ್ವಾಮಿತ್ವ ಲಕ್ಷಣ ಸಂಬಂಧ ವಿಶೇಷ ಪರ್ಯವಸಿತ. ಇಲ್ಲಿ ಸುಮ್ಮನೆ ಮೇ ಅಂತ ಹೇಳಿ ಅರ್ಥ ಹೇಳಿದೆ. ಇತಿಯಂ ಮೇ ಭಿನ್ನ ಮೇ ಪ್ರಕೃತಿ. ಮೇ ಪ್ರಕೃತಿ ಅಂದ್ರೆ ನನ್ನ ಪ್ರಕೃತಿ ಹೇಳಿರುವಾಗ ನನಗೂ ಸಂಬಂಧ ಸಾಮಾನ್ಯ ಷಷ್ಠಿ ವಿಭಕ್ತಿ ಒಂದು ಸಾಮಾನ್ಯವಾದ ಸಂಬಂಧವನ್ನು ತಿಳಿಸುತ್ತೆ, ಷಷ್ಠಿ ವಿಭಕ್ತಿ. ಆದರೂ ಇಲ್ಲಿ ಸ್ವಯಾಥಾತ್ಮ್ಯದ ಉಪದೇಶವನ್ನ ಭಗವಂತ ಆರಂಭಿಸ್ತಾ ಇರೋದ್ರಿಂದ ಅವನಿಗೂ ಪ್ರಕೃತಿಗೂ ಸಂಬಂಧ ಸಾಮಾನ್ಯ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ಸಂಬಂಧವಲ್ಲ, ಇದು ವಿಶೇಷವಾದ ಶೇಷಶೇಷಿ ಭಾವ ಸಂಬಂಧ ಅನ್ನೋದು ತಿಳಿಯುತ್ತೆ ನಮಗೆ ಇಲ್ಲಿ ಅಂತ ಹೇಳಿ. ಸಾಮಾನ್ಯವಾದ ಸಂಬಂಧ ಷಷ್ಠಿ ವಿಭಕ್ತಿಯು ತಿಳಿಸಿದ್ರು ಕೂಡ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಸ್ವಾಮಿ ಲಕ್ಷಣ ಸಂಬಂಧ ವಿಶೇಷ ಪರ್ಯವಸಿತ ಅಂದ. ಅದು ಸ್ವಾಮಿ ಮತ್ತೆ ಸ್ವಾಮಿ ಆದವನು, ಅದಕ್ಕೆಲ್ಲ ಕೂಡ ನಾನು ಸ್ವಾಮಿ ಆದವನು, ಅದೆಲ್ಲವೂ ನನಗೆ ಶೇಷಭೂತವಾದದ್ದು ಅನ್ನುವ ಅರ್ಥವನ್ನ, ವಿಶೇಷವಾದ ಸಂಬಂಧವನ್ನ ತಿಳಿಸುತ್ತೆ ಸ್ವಸ್ವಾಮಿತ್ವ ಸಂಬಂಧ. ಆದ್ದರಿಂದ ಪ್ರಕೃತಿಯು ಕೂಡ ನಾನೇ ಒಡೆಯ ಅನ್ನೋದು ಮುಖ್ಯವಾದ ಸಂಬಂಧ. ಇಲ್ಲಿ ಆ ಸಂಬಂಧದ ವಿಶೇಷವಾದ ಅರ್ಥವನ್ನ ಮೇ ಅಂದಾಗ ಮದೀಯ ಅಂತ ಅರ್ಥ ಮಾಡಬಹುದು. ನನಗೆ ಸೇರಿದ್ದು ಅಂದ್ರೆ ನಾನೇ ಇದಕ್ಕೆ ಶೇಷಿಯಾದವನು. 2 ವಿಷಯ ಅಲ್ಲಿ ಪ್ರಧಾನವಾಗಿ. ಇದೆಲ್ಲವನ್ನು ಹೇಳಿ ಇದು ಅಪರಾಯಂ ಅಂತ ಹೇಳಿದಕ್ಕೆ ಅಪರಾ ಪ್ರಕೃತಿ ಅಂತ ಹೆಸರು. 2 ವಿಧವಾದ ಪ್ರಕೃತಿ ಇದೆಯಪ್ಪ ನನಗೆ, ಒಂದು ಅಪರಾ ಪ್ರಕೃತಿ, ಒಂದು ಪರಾ ಪ್ರಕೃತಿ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಕೃತಿ ಇದೆಲ್ಲವೂ ಕೂಡ ಅಚೇತನ, ಇದೆಲ್ಲವೂ ಕೂಡ ಅಪರಾ ಅಂತ ಹೇಳಲ್ಪಡುತ್ತೆ. ಜೀವಾತ್ಮರುಗಳೆಲ್ಲ ಪರಾ ಪ್ರಕೃತಿ ಅಂತ ಹೇಳ್ತಾರೆ ಅನ್ನೋದನ್ನ ಇತಸ್ತು ಅನ್ಯಾಂ ಪ್ರಕೃತಿಂ ವಿದ್ಧಿಮೇ ಪರಾಂ, ಇದಕ್ಕಿಂತ ಬೇರೆ ಆದದ್ದು ಒಂದು ಪರಾ ಪ್ರಕೃತಿ ಇದೆ, ಅದನ್ನು ಹೇಳ್ತೇನೆ. ಯಾವುದು ಅಂದ್ರೆ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್. ಜೀವರುಗಳು
ಜೀವ ರೂಪದಲ್ಲಿ ಇದ್ದಾರೆ. ಎಲ್ಲರೂ ಅವರಿಂದಲೇ ಈ ಜಗತ್ತೆಲ್ಲ ಧರಿಸಲ್ಪಟ್ಟಿದೆ ಅಂತ ಹೇಳುದು. ಅಚೇತನ ತತ್ವವು ಸ್ವತಂತ್ರವಾಗಿ ಎಲ್ಲಿಯೂ ಇರಕ್ಕೆ ಸಾಧ್ಯವಿಲ್ಲ. ಯಾವ ಒಬ್ಬ ಚೇತನಿಗೋಸ್ಕರವೇ ಇರೋದು. ಅಚೇತನ ಪರಾರ್ಥ ಅಂತ ಹೇಳಿ, ಪರಾರ್ಥವಾದದ್ದು ಅಚೇತನವು. ಆದ್ದರಿಂದ ಜೀವಾತ್ಮರುಗಳಿಗೆ, ಚೇತನರುಗಳಿಗೆ ಶರೀರವಾಗಿರುತ್ತೆ ಅದು. ಅಚೇತನ ಯಾವಾಗಲೂ ಶರೀರವಾಗಿಯೇ ಇರುತ್ತೆ. ಇಲ್ಲ, ಸಮಷ್ಟಿ ಸ್ಥಿತಿಯಲ್ಲಿ ಪರಮಾತ್ಮನ ಶರೀರವಾಗಿರುತ್ತೆ, ವ್ಯಷ್ಟಿ ಸ್ಥಿತಿಯಲ್ಲಿ ಜೀವರುಗಳ ಶರೀರವಾಗಿರುತ್ತೆ. ಆದ್ದರಿಂದ ಇದು ಎಂದಾದರೂ ಒಬ್ಬನಿಗೆ ಶರೀರವಾಗಿಯೇ ಇರಬೇಕು. ಚೇತನಿಗೆ ಚೇತನ ಅಧೀನದಲ್ಲಿಯೇ ಅದಕ್ಕೆ ಪರಿಣಾಮ ಆಗಬೇಕು. ಸ್ವತಂತ್ರವಾದ ಪರಿಣಾಮ ಮಾಡುವ ಶಕ್ತಿ ಇಲ್ಲ ಅಚೇತನವಾದ್ದರಿಂದ, ಜ್ಞಾನವಿಲ್ಲ ಅದಕ್ಕೆ. ಆದ್ದರಿಂದ ಅದು ಒಬ್ಬ ಚೇತನನ ಅಧೀನದಲ್ಲಿಯೇ ಪರಿಣಾಮ ಹೊಂದೋದು, ಚೇತನ ಅಧೀನದಲ್ಲಿಯೇ ಕೆಲಸ ಮಾಡೋದು. ಅದು ಅವನ ನಿಯಮನದಲ್ಲಿ, ಅವನ ಆಧಾರದಲ್ಲಿಯೇ ಇರುತ್ತೆ, ಸ್ವತಂತ್ರವಾಗಿ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಜೀವರುಗಳಿಗೆಲ್ಲ ದೇಹೇಂದ್ರಿಯ ರೂಪದಲ್ಲಿ ಇರುತ್ತೆ. ಅದು ಅವರಿಂದಲೇ ಧರಿಸಲ್ಪಟ್ಟಿದೆ. ಜಗತ್ತೆಲ್ಲ ಇದರಿಂದ ಧರಿಸಲ್ಪಟ್ಟಿದೆ ಜೀವಭೂತರುಗಳಿಂದ ಅಂತ ಹೇಳಿ ಪರಾ ಪ್ರಕೃತಿ ಅಂತ ಹೇಳಲ್ಪಡುತ್ತೆ. ಅದರಿಂದ ಎರಡು ಪ್ರಕೃತಿಗಳಾಯಿತು. ಅಚೇತನ ಒಂದು ಪ್ರಕೃತಿ, ಅಚೇತನ ಇನ್ನೊಂದು ಪರಾ ಪ್ರಕೃತಿ ಅಂತ ಹೇಳಿ. ಇಯಂ ಮಮ ಅಪರಾ ಪ್ರಕೃತಿ. ಇದು ಹಿಂದಿನ ಶ್ಲೋಕದ ಕಂಟಿನ್ಯೂಯೇಷನ್ ಆಗಿ ಅಲ್ಲಿಗೆ ಮುಗಿಯುತ್ತೆ ಹಿಂದಿನದು. ಭಿನ್ನ ಪ್ರಕೃತಿ ನಷ್ಟತ ಅಪರ ಇಯಂ ಅಂತ ಅಲ್ಲಿಗೆ ಸೇರಿಸ್ಕೊಳ್ಬೇಕು. 8 ವಿಧವಾದ ಪ್ರಕೃತಿ ಅಪರ ಅಂತ ಹೇಳಲ್ಪಡುತ್ತೆ. ಇತಸ್ತು ಅನ್ಯಾಂ, ಇದಕ್ಕಿಂತ ಬೇರೆಯಾದದ್ದು. ಇತಃ ಅಚೇತನಾಯ ಚೇತನ ಭೋಗ್ಯಭೂತಾಯ ಪ್ರಕೃತೇ. ಇತಸ್ತು ಅನ್ಯಾಂ ಅಂದ್ರೆ ಇತಸ್ತು ಇದಕ್ಕಿಂತ ಬೇರೆಯಾದದ್ದು. ಅಂದ್ರೆ ಇದಕ್ಕಿಂತ ಅಂದ್ರೆ ಯಾವುದಕ್ಕಿಂತ? ಅಚೇತನವಾದ ಚೇತನರಿಗೆ ಭೋಗ್ಯಭೂತವಾದ ಈ ಪ್ರಕೃತಿಗಿಂತ ಅಂತ ಅರ್ಥ. ಚೇತನರಿಗೆ ಭೋಗ್ಯಭೂತವಾಗಿದೆ, ಇದರಿಂದಲೇ ಫಲವನ್ನೆಲ್ಲ ಅನುಭವಿಸ್ತಾರೆ, ಕರ್ಮ ಫಲವನ್ನ. ಅವರಿಗೆ ಬಹಳ ಭೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ಪ್ರಕೃತಿ ತನ್ನಲ್ಲಿಯೇ ಭೋಗ್ಯ ಬುದ್ಧಿಯನ್ನು ಉಂಟು ಮಾಡುತ್ತೆ ಇವನಿಗೆ ಪ್ರಕೃತಿ. ಸೊ ಅದರಿಂದ ಅದು ಒಂದು ವಿಶೇಷವಾದ ಕಾರ್ಯ ಪ್ರಕೃತಿ ಮಾಡುವಂತಹದ್ದು. ಅದರ ಮೂಲಕ ಫಲಗಳನ್ನೆಲ್ಲ ಕೊಡ್ತಾನೆ ಪರಮಾತ್ಮ ಇವರ ಕರ್ಮಗಳಿಗೆ, ಚೇತನರಿಗೆ. ಆದ್ದರಿಂದ ಈ ಚೇತನರಿಗೆ ಭೋಗ್ಯಭೂತವಾದ ಈ ಅಚೇತನವಾದ ಪ್ರಕೃತಿ ಇದೆಯಲ್ಲ, ಅದಕ್ಕಿಂತಲೂ ಕೂಡ ವಿಸಜಾತೀಯ ಕಾರಾಂ, ಅತ್ಯಂತ ಬೇರೆಯ ಜಾತಿಗೆ ಸೇರಿರುವಂತಹದ್ದು. ವಿಸಜಾತೀಯ ಅಂದ್ರೆ ಇದು ಬೇರೆ ಜಾತಿ, ಅದುವೇ ಬೇರೆ ಜಾತಿಯ ಪದಾರ್ಥ, ಇದುವೇ ಬೇರೆ ಜಾತಿ. ಇದು ಜೀವಭೂತಾಂ, ಜೀವರುಗಳನ್ನ ಪರಾಂ, ಪರಾ ಅಂತ ತಿಳಿ, ಅದನ್ನ ಪರಾ ಪ್ರಕೃತಿ ಅಂತ ಅರ್ಥ. ತಸ್ಯಾಹ ಭೋಕ್ತೃತ್ವೇನ ಪ್ರಧಾನಭೂತಾಂ ಚೇತನ ರೂಪಾಂ. ಈ ಭೋಗ್ಯವಾದ ಪ್ರಕೃತಿಗಳನ್ನೆಲ್ಲ ಅನುಭವಿಸವನಿದಾನಲ್ಲ, ಭೋಕ್ತಾದವನು, ಭೋಕ್ತೃ ಅವನು. ಭೋಕ್ತೃತ್ವೇನ ಪ್ರಧಾನಭೂತಾಂ, ಆದ್ದರಿಂದ ಅನುಭವಿಸವನಾದ್ದರಿಂದ ಅವನಿಗೆ ಪ್ರಾಧಾನ್ಯ. ಅದಕ್ಕೆ ಅಲ್ಲಿ ಪರ ಅಂತ ಹೇಳಿರೋದು. ಪರ ಅಪರ ಅಂತ ಹೇಳಿದ್ರೆ ಕೆಳಮಟ್ಟದ್ದು ಮೇಲ್ಮಟ್ಟದ್ದು ಅನ್ನುವ ಅರ್ಥವಲ್ಲ. ಒಂದು ಭೋಗ್ಯವಾಗಿದೆ, ಇನ್ನೊಂದು ಭೋಕ್ತೃ ಆಗಿದೆ, ಅನುಭವಿಸಲ್ಪಡುತ್ತೆ. ಇನ್ನೊಬ್ಬ ಅನುಭವಿಸ್ತಾನೆ, ಇವನು ಚೇತನನಾಗಿದ್ದಾನೆ, ಜ್ಞಾನವಿದೆ ಅವನಿಗೆ. ಆದ್ದರಿಂದ ಅವನು ಪರಾ ಪ್ರಕೃತಿ, ಪ್ರಧಾನವಾಗಿದ್ದಾನೆ ಅವನು ಅದರಲ್ಲಿ, ಎರಡರಲ್ಲಿ. ಆದ್ದರಿಂದ ಭೋಕ್ತೃತ್ವೇನ ಪ್ರಧಾನಭೂತಾಂ ಚೇತನ ರೂಪಾಂ, ಚೇತನರು ಅವರು ಮದೀಯಾಂ ಪ್ರಕೃತಿಂ ವಿಧಿ, ಅವರು ನನ್ನ ಇನ್ನೊಂದು ಪ್ರಕೃತಿ ಅಂತ ತಿಳಿದುಕೋ. ಮದೀಯಾಂ ಪ್ರಕೃತಿಂ ವಿಧಿ ಅದೇ ಎರಡು ಪ್ರಕೃತಿಗಳು ಅಂತ ಹೇಳಲ್ಪಟ್ಟು, ಈ ಚೇತನರುಗಳಿಂದಲೇ ಯಯಾ ಇದಂ ಅಚೇತನಂ ಕೃತ್ಸ್ನಂ ಜಗತ್ ಧಾರ್ಯತೆ. ಈ ಜಗತ್ತು, ಅಚೇತನವಾದ ಸಕಲ ಜಗತ್ತು ಕೂಡ ಈ ಪರಾ ಪ್ರಕೃತಿ ಅಂತ ಹೇಳಲ್ಪಟ್ಟ ಯಯಾ ಅಂತ ಹೇಳಿದ್ರೆ, ಪ್ರಕೃತಿ ಅನ್ನೋದು ಸ್ತ್ರೀಲಿಂಗ ಶಬ್ದ, ಆದ್ರಿಂದ ಯಯಾ ಇದಂ ಅಂತ ಇಲ್ಲಿ ಸ್ತ್ರೀಲಿಂಗ ಪ್ರಯೋಗವಿದೆ. ಜೀವಭೂತರುಗಳು ಅಂತ ಅರ್ಥ. ಜೀವಭೂತರುಗಳಿಂದ ಈ ಅಚೇತನವಾದ ಸಕಲ ಜಗತ್ತು ಕೂಡ ಧರಿಸಲ್ಪಟ್ಟಿದೆ ಅಂತ ಹೇಳುತ್ತೆ. ಎಲ್ಲಾ ಜಗತ್ತಿನಲ್ಲಿಯೂ ಅವನು ಅನುಪ್ರವೇಶ ಮಾಡಿಯೇ ಎಲ್ಲವನ್ನು ಸೃಷ್ಟಿ ಮಾಡಿದ. ಅನೇನ ಜೀವೇನ ಆತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಕರವಾಣಿ. ಯಾವ ಯಾವ ಪದಾರ್ಥಕ್ಕೆ ನಾಮರೂಪವಿದೆಯೋ ಎಲ್ಲದಲ್ಲಿಯೂ ಒಬ್ಬ ಜೀವಾತ್ಮ ಇದ್ದಾನೆ. ಅನುಪ್ರವೇಶ ಅದರಲ್ಲಿ ಪರಮಾತ್ಮನು ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದ ಅದೆಲ್ಲವೂ ಕೂಡ ಒಬ್ಬ ಜೀವಾತ್ಮನಿಂದ ಅಧಿಷ್ಠಿತವಾಗಿದೆ. ಅವನೇ ಭೋಕ್ತೃ, ಅದನ್ನ ಅನುಭವಿಸುವಂತಹ ಅವನು. ಅದರ ಮೂಲಕ ಎಲ್ಲ ವಿಧವಾದ ಅನುಭವಗಳು ಉಂಟಾಗುತ್ತೆ ಅವನಿಗೆ, ದೇಹೇಂದ್ರಿಯಗಳ ಮೂಲಕ.
ಈ ಪ್ರಕೃತಿಯ ಬೇರೆ ಬೇರೆ ಪದಾರ್ಥಗಳು, ಅದೆಲ್ಲ ಶಬ್ದ ಸ್ಪರ್ಶಾದಿ ವಿಷಯಗಳು ಎಲ್ಲವೂ ಕೂಡ ಅವನಿಗೆ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಇಲ್ಲಿ ಪರಾಪ್ರಕೃತಿ ಅಂತ ಹೇಳಿರೋದು, ಪರಾಪ್ರಕೃತಿ ಅಂದ್ರೆ ಅದು ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು ಅಂತಲ್ಲ, ಪ್ರಧಾನವಾದದ್ದು. ಯಾಕೆ ಅಂದ್ರೆ ಭೋಕ್ತೃ ಆಗಿದ್ದಾನವನು, ಅನುಭವಿಸುವವನು. ಆದ್ದರಿಂದ ಅವನಿಗೆ ಪರಾಪ್ರಕೃತಿ ಅಂತ ಹೇಳಲ್ಪಟ್ಟಿದೆ. ಇದು ಕೂಡ ನನಗೆ ಸೇರಿದ್ದು, ಅಂದ್ರೆ ನನಗೆ ಶೇಷಭೂತವಾದದ್ದು. ಮದೀಯಾಂ ಪ್ರಕೃತಿಂ ವಿದ್ಧಿ, ಇದು ಕೂಡ ಮೇ ಪರಾಂ, ಮೇ ಅನ್ನೋ ಶಬ್ದವೇ ಇಲ್ಲಿಯೂ ಪ್ರಧಾನ. ಇದು ನನಗೆ ಸೇರಿದ್ದು, ನನಗೆ ಶೇಷಭೂತವಾದದ್ದು. ಎಲ್ಲ ಚೇತನ ಅಚೇತನವನ್ನು ಹೇಳಿ ಅದಕ್ಕಿಂತ ಬೇರೆ ಜಾತಿಗೆ ಸೇರಿದ ಚೇತನರು ಇಬ್ಬರೂ ಕೂಡ ನನಗೆ ಶೇಷಭೂತರಾದವರ ಎರಡು ಪದಾರ್ಥಗಳು ಕೂಡ ಅಂತ ಹೇಳಿ ಇಲ್ಲಿ ಅದನ್ನ ತನ್ನ ಪ್ರಕೃತಿಯ ವಿಷಯ ಮೊದಲು ಏವಂ ಅಚಿತ್ ವಿಲಕ್ಷಣತ್ವಂ ಪ್ರತಿಪಾದಿತಂ, ಮೊದಲು ಅಚೇತನಕ್ಕಿಂತ ವಿಲಕ್ಷಣನಾದವನು ನಾನು ಅಂತ ಪರಮಾತ್ಮ ತನ್ನ ಸ್ವರೂಪವನ್ನು ಹೇಳಿ ಚೇತನಗಳಿಗಿಂತಲೂ ವಿಲಕ್ಷಣ. ಯಾಕೆ ಅಂದರೆ ಅದು ಕೂಡ ನನಗೆ ಶೇಷಭೂತವಾದದ್ದು, ಅದು ನನಗೆ ಸೇರಿದ್ದು, ನನಗೆ ಶೇಷವಾದದ್ದು. ತಥಾಭೂತಾತ್ ಜೀವಾದಪಿ ವಿಲಕ್ಷಣತ್ವ ಪ್ರತಿಪದ್ಯತೆ, ಹಾಗೆ ಇರುವ ಜೀವರಿಗಿಂತಲೂ ಕೂಡ ಅದು ವಿಲಕ್ಷಣವಾದವನು. ಅಪರೇಯಂ ಇತಿ ಶ್ಲೋಕೇನ, ಅಪರ ಅನುತ್ಕೃಷ್ಟ ಅಪ್ರಧಾನಭೂತ ಇತಿ ಅರ್ಥ. ಉತ್ಕೃಷ್ಟವಲ್ಲದ್ದು ಅಂತ ಅರ್ಥ. ಉತ್ಕೃಷ್ಟವಲ್ಲದ್ದು ಅಂದ್ರೆ ಪ್ರಧಾನವಲ್ಲದ್ದು ಅಂತ ಅರ್ಥ, ಅಪ್ರಧಾನ ಅಂತ ಅರ್ಥ. ತುಶಬ್ದ ಅತ್ಯಂತ ವೈಲಕ್ಷಣ್ಯ ಬರಹ. ಈ ಭಾಷಿಕಾರರು ಹೇಳುವಾಗ ಇತಸ್ತು ಅನ್ಯಾಂ ಅಂತ ಇಲ್ಲಿ ಶಬ್ದದಲ್ಲಿ ಅಪರೇಯಂ ಇತಸ್ತು ಅನ್ಯಾಂ, ಇತಃ ತು ಅನ್ಯಾಂ ಅಂದ್ರೆ ಇದಕ್ಕಿಂತಲೂ ಬಹಳ ಬೇರೆ ಆದದ್ದು ಅಂದ್ರೆ ವಿಸಜಾತೀಯವಾದದ್ದು ಅಂತ ಅರ್ಥ. ವೈಲಕ್ಷಣ್ಯವನ್ನು, ಅತ್ಯಂತ ವೈಲಕ್ಷಣ್ಯವನ್ನು ತಿಳಿಸುತ್ತೆ. ಒಂದಕ್ಕೆ ಜ್ಞಾನವೇ ಇಲ್ಲ, ಒಂದಕ್ಕೆ ಜ್ಞಾನವಿದೆ, ಆದ್ದರಿಂದ ಅದುವೇ ಪ್ರಧಾನವಾದದ್ದು. ಒಂದು ತ್ರಿಗುಣಾತ್ಮಕವಾದದ್ದು, ಒಂದು ಜ್ಞಾನ ಸ್ವರೂಪವಾದದ್ದು. ಇದೆಲ್ಲವೂ ಕೂಡ ಅದರಲ್ಲಿ ವೈಲಕ್ಷಣ್ಯವು ಅತ್ಯಂತ ವಿಲಕ್ಷಣವಾಗಿದೆ. ಇತಃ ಪರಾಮಿತಿ ಏತಾವತ ಏವ ಸ್ವರೂಪ ಭೇದೆ ಸುವಚೇ ಅಪಿ ಅನ್ಯ ಶಬ್ದ ವೈಜಾತ್ಯ ದೃಢೀಕರಣಾರ್ಥ ಇತ್ಯಭಿಪ್ರಾಯೇಣ ಅಚೇತನಾಯ. ಇತಸ್ತು ಅನ್ಯಾಂ ಅಂತ ಹೇಳಿದ್ರು, ಇತ ಪರಾಮ್ ಅಂತ ಹೇಳಿದ್ರು ಸಾಕಾಗಿರೋದು. ಇತಸ್ತು ಅನ್ಯಾಂ ಪರಾಂ, ಅನ್ಯಾಂ ಪರಾಮ್ ಅಂತ ಎರಡು ಶಬ್ದಗಳೇ ಹಾಕ್ಬೇಕು. ಪರಾಮ್ ಅಂತ ಹೇಳಿದ್ರೆ ಇದು ಅಪರ, ಇದು ಪರಾಪ್ರಕೃತಿ ಅಂತ ಹೇಳಿದ್ರೆ ಸಾಕಾಗಿರೋದು. ಅನ್ಯಾಂ ಪರಾಮ್ ಅಂತ ಯಾಕೆ ಹೇಳಿದ್ರು? ಬೇರೆಯಾದ ಒಂದು ಪರಾಪ್ರಕೃತಿ ಯಾಕೆ ಹೇಳಬೇಕು ಅಂದ್ರೆ ಅದು ವಿಸಜಾತೀಯವಾದದ್ದು, ಬೇರೆ ಜಾತಿಗೆ ಸೇರಿದ್ದು ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರ ಶಬ್ದ ಪ್ರಯೋಗವಿದೆ ಹಾಗೆ ಹೇಳಿ. ಸ್ವರೂಪ ಭೇದವು ಪರ ಅಪರ ಅನ್ನೋದ್ರಿಂದಲೇ ಸಿಕ್ಕಿಬಿಡುತ್ತೆ. ಆದರೆ ಅತ್ಯಂತ ವಿಲಕ್ಷಣವಾದದ್ದು, ಬೇರೆ ಜಾತಿಗೆ ಸೇರಿದ ಪದಾರ್ಥ, ಇದು ಜೀವಭೂತರುಗಳೇ ಬೇರೆ ಆದವರು. ಅದನ್ನ ದೃಢೀಕರಣಾರ್ಥಂ, ದೃಢಪಡಿಸೋದಕ್ಕೋಸ್ಕರ ಅನ್ಯಾಂ ಪರ ಅಪರ, ಅನ್ಯಾಂ ಪರಾಂ ಎರಡು ಶಬ್ದಗಳು ಹೇಳಲ್ಪಟ್ಟಿದೆ. ಆದ್ದರಿಂದ ಅದನ್ನ ಇತಸ್ತು ಅನ್ಯಾಂ ಅನ್ನುವಾಗ ಅನ್ಯಾಂ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಭಾಷಿಕಾರರು. ಬೇರೆ ಆದದ್ದು ಅಂದ್ರೆ ಹೇಗೆ? ಅಚೇತನಾಯ ಚೇತನ ಭೋಗ್ಯಭೂತಾಯ ಪ್ರಕೃತೆ ವಿಸಜಾತೀಯತಾಕಾರಾಂ ಅಂತ, ವಿಸಜಾತೀಯಾಕಾರಾಂ. ಇಷ್ಟು ಅರ್ಥಗಳು ಅನ್ಯಾಂ ಅನ್ನುವ ಶಬ್ದಕ್ಕೆ. ಅಚೇತನವಾಗಿ ಚೇತನರಿಗೆಲ್ಲ ಭೋಗ್ಯಭೂತವಾದ ಪ್ರಕೃತಿಗಿಂತ ವಿಸಜಾತೀಯವಾದದ್ದು ಅನ್ನೋ ಶಬ್ದ ಅರ್ಥವನ್ನು ತಿಳಿಸುತ್ತೆ. ಅದು ಶ್ರುತಿಯಲ್ಲಿ ಇದುವೇ ಶ್ವೇತಾಶ್ವದಲ್ಲಿ ಭೋಕ್ತ ಭೋಗ್ಯಂ ಪ್ರೇರಿತ ರಂಚಮತ್ವ ಅಂತ ಹೇಳಿದ ಹಾಗೆ ಶ್ರುತಿಯ ಅನುಸಾರೇಣ ಭೋಕ್ತೃತ್ವ ಭೋಗ್ಯತ್ವಾಭ್ಯಾಂ ಪರತ್ವ ಅಪರತ್ವೇ ದರ್ಶಿತೆ. ಭೋಕ್ತ ಭೋಗ್ಯಂ ಪ್ರೇರಿತ ರಂಚಮತ್ವ ಅಂತ ಹೇಳಿದಿರೋದ್ರಿಂದ ಇದು ಭೋಕ್ತೃತ್ವ ಭೋಗ್ಯತ್ವ, ಇದರಿಂದಲೇ ಪರತ್ವ ಅಪರತ್ವ ಅನ್ನೋದು ತಿಳಿಸುತ್ತೆ. ಇದಂ ಜಗತ್ ಇತಿ ಪ್ರಮಾಣ ಸಿದ್ಧ ನಿರ್ದೇಶ ಅಸಂಕೋಚಾತ್. ಯದೇದಂ ಧಾರ್ಯತೆ ಜಗತ್ ಯಯಾ ಇದಂ ಜಗತ್ ಧಾರ್ಯತೆ ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇರೋದ್ರಿಂದ ಇದಂ ಜಗತ್ ಅಂತ ಹೇಳುವಾಗ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ಸೇರಿದೆ, ಯಾವುದು ಸಂಕುಚಿತವಾದ ಅರ್ಥವಿಲ್ಲ. ಆದ್ದರಿಂದ ಕೃತ್ಸ್ನಂ ಜಗತ್ ಅಂತ ಅರ್ಥ ಮಾಡಿದ್ರು. ಅಚೇತನಂ ಕೃತ್ಸ್ನಂ ಜಗತ್ ಧಾರ್ಯತೆ, ಪರಿಪೂರ್ಣವಾಗಿ ಎಲ್ಲವೂ ಕೂಡ ಜಗತ್ತು, ಅಚೇತನವಾದ ಜಗತ್ತೆಲ್ಲವೂ ಜೀವಭೂತರುಗಳಿಂದ ಧರಿಸಲ್ಪಟ್ಟಿದೆ. ಇದಮಿತಿ ಪರಾಕ್ತ ನಿರ್ದೇಶೇನ ಸೂಚಿತಂ ಅಚೇತನತ್ವ. ಇದಂ ಜಗತ್ ಎನ್ನುವಾಗ ನಪುಂಸಕಲಿಂಗ ಇದಂ ಅಂತ ಹೇಳಿರೋದ್ರಿಂದ ಅಚೇತನವನ್ನು ತಿಳಿಸುತ್ತೆ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಇದಂ ಚ ಧಾರಣಂ
ಜಾಗರಾದಿಷು ಸಂಕಲ್ಪತಃ ಇತಿ ಪ್ರತ್ಯಕ್ಷಾದಿ ಸಿದ್ಧಂ ಅನ್ಯದಾಪಿ ಸ್ವರೂಪತಃ ಧಾರಣ. ಮೇಲೆ ಎರಡು ರೀತಿಯಲ್ಲಿ ಧರಿಸಲ್ಪಡುತ್ತೆ. ಈ ಪ್ರಕೃತಿಯನ್ನ ಹೇಗೆ ಧರಿಸ್ತಾನೆ ಜೀವಾತ್ಮ, ಜೀವಾತ್ಮರುಗಳೆಲ್ಲ ಧರಿಸಿದ್ದಾರೆ. ಪ್ರಕೃತಿಯಲ್ಲಿ ಎಲ್ಲ ಇರುವ ಎಲ್ಲ ಪದಾರ್ಥಗಳಲ್ಲಿ ಜೀವಾತ್ಮರುಗಳಿದ್ದಾರೆ. ಜೀವಾತ್ಮರುಗಳಿಗೆ ಶರೀರವಾಗಿಯೇ ಎಲ್ಲವೂ ಇದೆ. ಇಲ್ಲಿ ಅವರೆಲ್ಲ ಹೇಗೆ ಧರಿಸಿದ್ದಾರೆ ಅಂತ ಹೇಳಿದ್ರೆ, ಜಾಗೃತ ಅವಸ್ಥೆಯಲ್ಲಿ ನಾವು ಎದ್ದಿರುವಾಗ ನಮ್ಮ ಸಂಕಲ್ಪದಿಂದ ಧರಿಸ್ತೇವೆ. ಮಿಕ್ಕ ಅವಸ್ಥೆಗಳಲ್ಲಿ ಸ್ವರೂಪದಿಂದಲೂ ಧರಿಸ್ತೇವೆ. ಆದ್ದರಿಂದ ಜೀವಾತ್ಮ ಬಿಟ್ಟು ಹೋದರೆ ಶರೀರ ಇರೋದಿಲ್ಲ, ಬಿದ್ದು ಹೋಗುತ್ತೆ. ಆದ್ದರಿಂದ ಅಲ್ಲಿ ಬೇರೆ ಸುಷುಪ್ತಿ ಆದಿ ಅವಸ್ಥೆಗಳಲ್ಲಿ ಸ್ವರೂಪದಿಂದ ಧರಿಸ್ತಾನೆ. ಅದಕ್ಕೆ ಮೇಲೆ ಪರಮಾತ್ಮ ಇದ್ದಾನೆ ಅನ್ನೋದು ತಿಳಿದ ವಿಷಯವೇ. ಆದರೆ ಜೀವಾತ್ಮರುಗಳು ಕೂಡ ಧರಿಸ್ತಾರೆ. ಜೀವಾತ್ಮರುಗಳ ಮೂಲಕ ಪರಮಾತ್ಮನು ಇದಕ್ಕೆಲ್ಲ ಧರಿಸಿದ್ದಾನೆ. ಆದ್ದರಿಂದ ಜೀವಾತ್ಮರುಗಳು ಕೂಡ ಜಾಗೃತ ಅವಸ್ಥೆಯಲ್ಲಿ ಸಂಕಲ್ಪದಿಂದಲೇ ಧರಿಸ್ತಾರೆ. ಮಿಕ್ಕ ಅವಸ್ಥೆಗಳಲ್ಲಿ ಸ್ವರೂಪದಲ್ಲಿ ಧರಿಸ್ತಾರೆ. ಎರಡು ರೀತಿಯಲ್ಲಿಯೂ ಸಂಕಲ್ಪದಿಂದಲೂ ಸ್ವರೂಪದಿಂದಲೂ ಅಚೇತನವನ್ನ ಧಾರಣೆ ಮಾಡಿದ್ದಾರೆ ಅನ್ನೋದು ಯಯೇದಂ ಧಾರ್ಯತೆ. ಎರಡು ಅರ್ಥವು ತಿಳಿಯುತ್ತೆ. ಇನ್ನು ಮೇಲೆ ಈಗ ಪ್ರಧಾನವಾದ ಇದನ್ನ ಅರ್ಥವನ್ನ ತಿಳಿಸ್ತಾರೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಎಲ್ಲಾ ಪ್ರಾಣಿಗಳು ಕೂಡ ಭೂತಾನಿ ಅಂತ ಹೇಳಿದ್ರೆ ಪ್ರಾಣಿಗಳು ಅರ್ಥ. ಭೂತ ಶಬ್ದವು ಜೀವಾತ್ಮ ಶರೀರದೊಡನೆ ಇರುವ ಜೀವಾತ್ಮನನ್ನು ತಿಳಿಸುತ್ತೆ. ಭೂತ ಶಬ್ದ ಇಲ್ಲಿ ಈ ಎರಡು ಪ್ರಕೃತಿಗಳೇ ಹೇಳಲ್ಪಟ್ಟಿತ್ತಲ್ಲ, ಅಚೇತನ ಮತ್ತೆ ಚೇತನ. ಒಂದು ಭೋಗ್ಯವಾದದ್ದು, ಒಂದು ಭೋಕ್ತೃವರ್ಗ, ಒಂದು ಭೋಗ್ಯ ವರ್ಗ. ಇದೆಲ್ಲವೂ ಕೂಡ ಏತದ್ಯೋನೀನಿ ಭೂತಾನಿ, ಇದನ್ನೇ ಕಾರಣವಾಗಿ ಹೊಂದಿದೆ. ಎಲ್ಲವೂ ಇದರಿಂದಲೇ ಮಾಡಲ್ಪಟ್ಟಿದೆ. ಸರ್ವಾಣಿ, ಎಲ್ಲವೂ ಎರಡು ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ. ಎಲ್ಲ ಜಗತ್ತಿಗೂ ಕೂಡ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ, ನಾನೇ ಸೃಷ್ಟಿ ಸ್ಥಾನ, ನಾನೇ ಪ್ರಳಯ ಸ್ಥಾನವೂ ಕೂಡ, ಎರಡು ಕೂಡ ನಾನೇ ಅನ್ನೋದು ಇಲ್ಲಿಯೇ ಪರಮಾತ್ಮ ನೇರವಾಗಿ ಹೇಳ್ತಾ ಇದ್ದಾನೆ. ಪರಮಾತ್ಮನೇ ಹೇಳಿದ ಜಗತ್ ಕಾರಣ ನಾನೇ ಅಂತ ಹೇಳ್ಬಿಟ್ಟು, ಅಲ್ಲಿ 2 ಅಧ್ಯಾಯಗಳಲ್ಲಿ ಬಾದರಾಯಣ ಸ್ಥಾಪನೆ ಮಾಡಿದ್ರು. ಬ್ರಹ್ಮಸೂತ್ರದಲ್ಲಿ 8 ಪಾದಗಳಲ್ಲಿ ಪರಮಾತ್ಮನ ಜಗತ್ ಕಾರಣತ್ವವನ್ನು ಸ್ಥಾಪನೆ ಮಾಡ್ತಾರೆ. ಬ್ರಹ್ಮಸೂತ್ರದಲ್ಲಿ ನೇರವಾಗಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ನಾನೇ ಜಗತ್ತಿಗೆಲ್ಲ ಕಾರಣ ಅಷ್ಟೇ, ಅದರಲ್ಲಿ ಏನು ಸಂದೇಹವಿಲ್ಲ ಅಂತ ಹೇಳಿ. ಏತತ್ ಚೇತನ ಸಮಷ್ಟಿ ರೂಪ ಮದೀಯ ಪ್ರಕೃತಿ ದ್ವಯ ಯೋನೀನಿ, ನನ್ನ 2 ಪ್ರಕೃತಿಗಳು ಅಂತ ಹೇಳಲ್ಪಟ್ಟಿತ್ತಲ್ಲ. ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ 2 ಹೇಳಲ್ಪಟ್ಟಿತ್ತಲ್ಲ. 2 ಕೂಡ ಚೇತನ ಮತ್ತು ಅಚೇತನ ಸಮಷ್ಟಿ ರೂಪ, ಎಲ್ಲವೂ ಕೂಡ ಮದೀಯ ಪ್ರಕೃತಿ ದ್ವಯ ಯೋನೀನಿ, ನನ್ನ 2 ಪ್ರಕೃತಿಗಳನ್ನು ಕಾರಣವಾಗಿ ಹೊಂದಿದೆ. ಬ್ರಹ್ಮಾದಿ ಸ್ತಂಭ ಪರ್ಯಂತಾನಿ, ಯಾವ್ಯಾವುದು ಅದೆಲ್ಲ ಅಂದ್ರೆ, ಒಂದು ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಅತ್ಯಂತ ಚಿಕ್ಕ ಒಂದು ಕೀಟದವರೆಗೂ ಕೂಡ, ಅಲ್ಲಿಯವರೆಗೂ ಎಲ್ಲವೂ ಕೂಡ ಉಚ್ಚಾವಚ ಭಾವೇನ ಅವಸ್ಥಿತಾನಿ, ಎಲ್ಲ ಒಂದು ಅಧಿಕ ಕಮ್ಮಿ ಮೊದಲಾದದ್ದು. ಉಚ್ಚಾವಚ ದೇವರಿಗಿಂತ ಮನುಷ್ಯರು ಕಡಿಮೆ, ಮನುಷ್ಯರಿಗಿಂತ ಪಶುಗಳು, ಪಶುಗಳಿಗಿಂತ ಪಕ್ಷಿಗಳಿಂದ ಸರೀಸೃಪಗಳು ಮೊದಲಾದದ್ದು. ಈ ರೀತಿ ಒಂದು ತಾರತಮ್ಯ ಭಾವವಿದೆ. ತಾರತಮ್ಯ ಭಾವ ಉಚ್ಚಾವಚ ಭಾವೇನ ಅವಸ್ಥಿತಾನಿ. ಚಿದಚಿನ್ ಮಿಶ್ರಾಣಿ, ಚೇತನ ಮಿಶ್ರವಾದದ್ದು, ಅದುವೇ ಭೂತ ಶಬ್ದದಿಂದ ಹೇಳಲ್ಪಟ್ಟಿದೆ. ಭೂತಾನಿ, ಭೂತ ಶಬ್ದವು ಇಲ್ಲಿ ಚಿದಚಿನ್ ಮಿಶ್ರಾಣಿ. ಮದೀಯಾನಿ ಸರ್ವಾಣಿ ಭೂತಾನಿ ಇತ್ಯುಪಧಾರೆಯ, ಎಲ್ಲವೂ ನನ್ನದು ಅಂತ ತಿಳಿ. ನಾನೇ ಎಲ್ಲಕ್ಕೂ ಶೇಷಿಯಾದವನು, ಎಲ್ಲವೂ ನನಗೆ ಶೇಷಭೂತವಾದದ್ದು. ಮದೀಯ ಪ್ರಕೃತಿ ದ್ವಯಯೋನೀನಿ ತಾನಿ ಮದೀಯಾನ್ಯೇವ, ನನ್ನದೇ 2 ಪ್ರಕೃತಿ ಅಂತ ಹೇಳಿದೆ. ಮೇ ಅಂತ ಹೇಳಿದ್ನಲ್ಲ, ಭಿನ್ನ ಪ್ರಕೃತಿ ಮೇ ಪ್ರಕೃತಿ ಅಷ್ಟದ ಅಂತ ಹೇಳಿ. ಪರೇಯಮ್ಮು ಮೇ ಪ್ರಕೃತಿ ಅಂತ ಹೇಳಿದ. ಪರಾಪ್ರಕೃತಿ ಅನ್ನೋದು ನನ್ನದೇ ಅಂತ ಹೇಳಿದೆ. ಆದ್ದರಿಂದ 2 ಕೂಡ ನನಗೆ ಸೇರಿದ ಪ್ರಕೃತಿ ಅಂತ ಹೇಳಿದಾಗ, ಈ 2ರಿಂದ ಕಾರಣವಾಗಿ ಹೊಂದಿರುವ ಮಿಕ್ಕಿದ್ದು ಕೂಡ ನನಗೆ ಅಧೀನವೇ. ಆದ್ದರಿಂದ ಈ 2 ಕಾರಣಗಳನ್ನು, ಇದೆರಡರ ಮೂಲಕ ಸೃಷ್ಟಿಯಾಗುವ ಬ್ರಹ್ಮಾದಿ ಸ್ತಂಭ ಪರ್ಯಂತ ಚತುರ್ವಿಧ ಸೃಷ್ಟಿ ಏನೇನು ಇದೆಯೋ ಎಲ್ಲವೂ ಕೂಡ ನನಗೆ ಸೇರಿದ್ದು, ನನಗೆ ಶೇಷಭೂತವಾದ್ದರಿಂದ ಈ ಚರಾಚರ ಪ್ರಪಂಚದಲ್ಲಿ ಪ್ರಕೃತಿ ಮಂಡಲದಲ್ಲಿರುವ ಸಕಲ ಪದಾರ್ಥವೂ ನನಗೆ ಶೇಷಭೂತವಾದದ್ದೇ ಅನ್ನೋದನ್ನ ಇಲ್ಲಿ ಅಂದ್ರೆ ಈ ಮದೀಯ ಪ್ರಕೃತಿ ದ್ವಯ
ಯೋನೀನಿಹಿ ತಾನಿ ಮದೀಯಾನ್ಯೇವ, ಹೇಳ್ಬೇಕಾದ್ದೇ ಇಲ್ಲ ಅದರಲ್ಲಿ. ತಥಾ ಪ್ರಕೃತಿ ದ್ವಯಯೋನಿತ್ವೇನ ಕೃಷ್ಣಸ್ಯ ಜಗತಃ ತಯೋಃ ದ್ವಯೋರಪಿ ಮಧ್ಯೋನಿತ್ವೇನ ಮದೀಯತ್ವೇನ ಚ ಕೃಷ್ಣಸ್ಯ ಜಗತಃ ಅಹಮೇವ ಪ್ರಭವಃ ಅಹಮೇವ ಚ ಪ್ರಳಯಃ ಅಹಮೇವ ಚ ಶೇಷಿ ಇತಿ ಉಪಧಾರಯ. ನಾವು ಮುಂದೆ ಇದನ್ನ ತಿಳಿ. ಪ್ರಧಾನವಾಗಿ ಎರಡು ಕೂಡ ಪ್ರಕೃತಿ ದ್ವಯ ಯೋನಿತ್ವೇನ, ಈ ಎರಡು ಪ್ರಕೃತಿಗಳಿಗೂ ಕೂಡ ಕಾರಣವಾಗಿದ್ದು ಕೃಷ್ಣಸ್ಯ ಜಗತಃ ತಯೋಃ ದ್ವಯೋರಪಿ, ಸಕಲ ಜಗತ್ತಿಗೂ ಯೋನಿಯಾಗಿರುವ ಎರಡಕ್ಕೂ ಕೂಡ ಇದೆರಡಕ್ಕೂ ಕೂಡ ಮಧ್ಯೋನಿತ್ವೇನ ನಾನೇ ಕಾರಣವಾಗಿದ್ದೇನೆ ಎರಡಕ್ಕೂ ಕೂಡ. ಅದರಿಂದ ಇದೆಲ್ಲವೂ ಕೂಡ ಮದೀಯತ್ವೇನ ನನಗೆ ಸೇರಿರುವಂತಹದ್ದು. ಈ ರೀತಿ ಇರೋದ್ರಿಂದ ಕೃಷ್ಣಸ್ಯ ಜಗತಃ ಅಹಮೇವ ಪ್ರಭವಃ, ನಾನೇ ಅದಕ್ಕೆ ಸೃಷ್ಟಿ ಕಾರಣ, ಸೃಷ್ಟಿ ಸ್ಥಾನ ನಾನೇ, ನನ್ನಿಂದಲೇ ಎಲ್ಲವೂ ಸೃಷ್ಟಿಯಾಗುತ್ತೆ. ಅಹಮೇವ ಚ ಪ್ರಳಯ, ಇದು ಸೃಷ್ಟಿ ಸ್ಥಾನವನ್ನು ತಿಳಿಸುತ್ತೆ, ನನ್ನಲ್ಲೇ ಬಂದು ಸೇರ್ಕೊಳ್ಳುತ್ತೆ, ನನ್ನಿಂದಲೇ ಸೃಷ್ಟಿಯಾಗುತ್ತೆ ಇದೆಲ್ಲವೂ ಕೂಡ. ಆದ್ದರಿಂದ ಅಹಮೇವ ಚ ಶೇಷಿ ಇತಿ ಉಪಧಾರಯ, ನಾನೇ ಎಲ್ಲಕ್ಕೂ ಸ್ವಾಮಿಯಾದವನು, ಸರ್ವೇಶ್ವರನಾದವನು. ತಯೋಃ ಚಿರಚಿ ಸಮಷ್ಟಿಭೂತಯೋಃ, ಚೇತನಾಚೇತನ ಸಮಷ್ಟಿಗಳಿಗೆಲ್ಲವೂ ಕೂಡ ಎರಡಕ್ಕೂ ಕೂಡ ಪ್ರಕೃತಿ ಪುರುಷಯೋರಪಿ ಪರಮ ಪುರುಷಯೋನಿತ್ವಂ ಶ್ರುತಿ ಸ್ಮೃತಿ ಸಿದ್ಧಂ. ಇದೆರಡಕ್ಕೂ ಕೂಡ ಪರಮಪುರುಷನೇ ಕಾರಣ ಅನ್ನೋದು ಶ್ರುತಿಗಳಲ್ಲಿಯೂ ಸ್ಮೃತಿಗಳಲ್ಲಿಯೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಮಹಾನ್ ಅವ್ಯಕ್ತೆ ಲೀಯತೆ, ಇದರಲ್ಲಿ ಈ ಸಮಷ್ಟಿ ಸೃಷ್ಟಿ ಸಮಷ್ಟಿಯ ವಿಷಯಗಳನ್ನೆಲ್ಲ ಪ್ರಳಯದಲ್ಲಿ ಮಾತ್ರವೇ ಸ್ಪಷ್ಟವಾಗಿ ಹೇಳಿದೆ ಸುಬಾಲೋಪನಿಷತ್ತಿನಲ್ಲಿ. ಅದರಿಂದ ನಾವು ಸೃಷ್ಟಿಯನ್ನು ಕೂಡ ತಿಳಿಯಬಹುದು. ಸೃಷ್ಟಿಯಲ್ಲಿ ಮಹತ್ವ ಅಹಂಕಾರಾದಿಗಳು ಸೃಷ್ಟಿಗಳು ಸ್ಪಷ್ಟವಾಗಿ ಹೇಳಿಲ್ಲ. ಇಲ್ಲಿ ಹೇಳಿರುವಾಗ ಆಕಾಶದಿಂದಲೇ ಆರಂಭಿಸ್ತಾ ಇತಿರಿಯದಲ್ಲಿ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ, ಹೀಗೆ ಆರಂಭಿಸುತ್ತೆ ಸೃಷ್ಟಿ. ಛಾಂದೋಗ್ಯದಲ್ಲಿ ಹೇಳುವಾಗ ತತ್ತೇಜ ಈಕ್ಷತ ಅಂತ ಹೇಳಿ ತೇಜಸ್ಸಿನಿಂದ ತೇಜೋಬನ್ನ, ತೇಜಸ್ಸು ಅಪ್ಪು ಅನ್ನ ಸೃಷ್ಟಿ ಹೇಳಲ್ಪಟ್ಟಿದೆ. ಮಹತ್ವ ಅಹಂಕಾರ ಸೃಷ್ಟಿ ಹೇಳಲಿಲ್ಲ. ಆದರೆ ಪ್ರಳಯದಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಪ್ರಳಯಕ್ಕೂ ಸೃಷ್ಟಿಗೂ ಏನು ವ್ಯತ್ಯಾಸವಿಲ್ಲ. ಅದು ಒಂದು ಮುಂದಿನ ಅವಸ್ಥೆಗೆ ಬರುತ್ತೆ, ಪ್ರಳಯದಲ್ಲಿ ಹಿಂದಿನ ಅವಸ್ಥೆಗೆ ಹೋಗುತ್ತೆ. ಆದ್ದರಿಂದ ಪ್ರಳಯದಲ್ಲಿ ಹೇಳಿರೋ ವಿಷಯವನ್ನ ಸೃಷ್ಟಿಯಲ್ಲಿಯೂ ಕೂಡ ನಾವು ಸೇರಿಸ್ಕೊಳ್ಬೇಕು. ಎರಡು ಕೂಡ ಅರ್ಥಸಿದ್ಧ. ಅದು ಸುಬಾಲೋಪನಿಷತ್ತಿನಲ್ಲಿ ಪ್ರಳಯದಲ್ಲಿ ಹೇಳಿರುವ ವಿಷಯದಲ್ಲಿ ಎಲ್ಲ ಸಮಷ್ಟಿ ಸೃಷ್ಟಿಯ ಪದಾರ್ಥಗಳು ಕೂಡ ಮಹತ್ವ ಅಹಂಕಾರಾದಿಗಳು ಹೇಳಲ್ಪಟ್ಟಿದೆ. ಮಹಾನ್ ಅವ್ಯಕ್ತೇ ಲೀಯತೆ, ಮಹತ್ ತತ್ವವು ಅವ್ಯಕ್ತದಲ್ಲಿ ಲಯವಾಗುತ್ತೆ. ಅವ್ಯಕ್ತಂ ಅಕ್ಷರೇ ಲೀಯತೆ, ಅಕ್ಷರ ಅನ್ನೋದು ಎಲ್ಲ ಚೇತನ ಸಮಷ್ಟಿ, ಅದನ್ನು ತಿಳಿಸುತ್ತೆ. ಅವ್ಯಕ್ತವು ಅಕ್ಷರದೊಡನೆ ಹೋಗಿ ಸೇರುತ್ತೆ. ಅಕ್ಷರಂ ತಮಸಿ ಲೀಯತೆ, ಇದೆರಡು ಸೇರಿ ಇನ್ನೊಂದು ಸೂಕ್ಷ್ಮವಾದ ಅವಸ್ಥೆಗೆ ಹೋಗುತ್ತೆ. ಅದಕ್ಕೆ ತಮಃ ಅನ್ನುವ ಶಬ್ದ ತಮಶಬ್ದದಿಂದ ಹೇಳಲ್ಪಡುತ್ತೆ. ಆ ತಮಶಬ್ದ ವಾಚ್ಯವಾದ ಅತ್ಯಂತ ಸೂಕ್ಷ್ಮವಾದ ಚೇತನಾಚೇತನಗಳು ತಮಃ ಪರೇ ದೇವೇ ಏಕೀಭವತಿ, ಅವನೊಡನೆ ಒಂದಾಗಿ ಇರುತ್ತೆ, ಏಕೀಭಾವದಿಂದ ಇರುತ್ತೆ, ಬೇರೆ ಅಂತ ಹೇಳಕ್ಕಾಗದೆ ಇರೋ ಹಾಗೆ ಇರುತ್ತೆ. ಇದು ಶ್ರುತಿಯಲ್ಲಿ ಸುಬಾಲೋಪನಿಷತ್ತಿನಲ್ಲಿ ಪ್ರಳಯದ ವಿಷಯದಲ್ಲಿ ಹೇಳಿರುವಂತಹದ್ದು ಸಮಷ್ಟಿ ತತ್ವಗಳ ವಿಷಯ. ಇದು ವಿಷ್ಣು ಪುರಾಣದಲ್ಲಿಯೂ ಹೇಳಲ್ಪಟ್ಟಿದೆ. ವಿಷ್ಣೋ ಸ್ವರೂಪಾತ್ ಪರತೋದಿತೆ ದ್ವೇ ರೂಪೇ ಪ್ರಧಾನಂ ಪುರುಷಶ್ಚ ವಿಪ್ರ, ಅವನಿಗಿಂತ ಎರಡು ರೂಪಗಳು ಇದೆ, ಅವನಿಗೆ ಪ್ರಧಾನ ಪುರುಷ ಅಂತ ಹೇಳ್ಬಿಟ್ಟು ಅವನಿಂದಲೇ ಸೃಷ್ಟಿಯಾಗಿರುವಂತಹದ್ದು. ಪ್ರಕೃತಿ ರಿಯಾಮಯ ಖ್ಯಾತ ವ್ಯಕ್ತ ಅವ್ಯಕ್ತ ಸ್ವರೂಪಿಣಿ, ಪ್ರಕೃತಿಯು ಎರಡು ವ್ಯಕ್ತವಾಗಿಯೂ ಇದೆ ಅವ್ಯಕ್ತವಾಗಿಯೂ ಇದೆ. ಅವ್ಯಕ್ತವಾದ ಸ್ವರೂಪದಲ್ಲಿ ಮಹತ್ವ ಅಹಂಕಾರ ತನ್ಮಾತ್ರೆಗಳು ಪಂಚಭೂತ ತತ್ವಗಳು ಇದೆಲ್ಲ ಅವ್ಯಕ್ತ. ವ್ಯಷ್ಟಿ ರೂಪದಲ್ಲಿ ಆಮೇಲೆ ಎಲ್ಲ ವ್ಯಕ್ತವಾಗುತ್ತೆ ನಮಗೆ. ಆದ್ದರಿಂದ ಅವ್ಯಕ್ತ ರೂಪದಲ್ಲಿಯೂ ಇದೆ ವ್ಯಕ್ತ ರೂಪದಲ್ಲಿಯೂ ಇದೆ ಪ್ರಕೃತಿಯೇ. ಪುರುಷಶ್ಚ ಉಭವಯೇತೆ ಲೀಯತೆ ಪರಮಾತ್ಮನಿ, ಅಂದ ಈ ವ್ಯಕ್ತಾವ್ಯಕ್ತ ರೂಪದಲ್ಲಿರುವ ಪ್ರಕೃತಿಯಾಗಲಿ ಮತ್ತೆ ಪುರುಷನ ಇಬ್ಬರೂ ಕೂಡ ಸೇರಿ ಪರಮಾತ್ಮನಲ್ಲಿ ಹೋಗಿ ಲಯ ಹೊಂದುತ್ತಾರೆ. ಲೀಯತೆ ಪರಮಾತ್ಮನಿ, ಎರಡು ಕೂಡ ನಿತ್ಯವಾದ ಪದಾರ್ಥಗಳೇ. ಪರಮಾತ್ಮ ಚ ಸರ್ವೇಷಾಂ ಆಧಾರ ಪರಮೇಶ್ವರ, ಪರಮಾತ್ಮನೇ ಎಲ್ಲಕ್ಕೂ ಆಧಾರನಾದವನು ಪರಮೇಶ್ವರನಾದವನು. ವಿಷ್ಣು ಪುರಾಣದ ಶ್ಲೋಕಗಳು.
ವಿಷ್ಣು ನಾಮಾಸ ವೇದೇಶು ವೇದಾಂತೇಶು ಚ ಗೀಯತೆ. ವಿಷ್ಣು ಅಂತಾನೆ ಅವನಿಗೆ ಹೆಸರು. ವೇದಗಳಲ್ಲಿಯೂ ವೇದಾಂತ ಎಲ್ಲದರಲ್ಲಿಯೂ ಕೂಡ ಅವನು ವಿಷ್ಣು ಅಂತ ಪ್ರಸಿದ್ಧನಾಗಿ ಹೇಳಲ್ಪಟ್ಟಿದ್ದಾನೆ. ಇತ್ಯಾದಿ ಕಾಚ ಶ್ರುತಿ ಸ್ಮೃತಯ. ಶ್ರುತಿ ಸ್ಮೃತಿಗಳು ಇದನ್ನ ಸ್ಪಷ್ಟವಾಗಿ ಈ ವಿಷಯವನ್ನು ತಿಳಿಸುತ್ತೆ. ಅಂದ ಪರಮಾತ್ಮನು ತಾನೇ ಎಲ್ಲಕ್ಕೂ ಜಗತ್ ಕಾರಣ, ತನ್ನಲ್ಲಿಯೇ ಎಲ್ಲವೂ ತಾನೇ ಉಪಸಂಹಾರ ಮಾಡಿಕೊಳ್ಳುವವನು. ಸೃಷ್ಟಿ ಮತ್ತು ಲಯಸ್ಥಾನ ಎಲ್ಲ ಪರಮಾತ್ಮನೇ, ನಾನೇ ನಾನೇ ಅಂತ ಕೃಷ್ಣನು ನೇರವಾಗಿ ಉಪದೇಶ ಮಾಡ್ತಾ ಇರುವಂತಹದ್ದು. ಇದು ಸ್ವಯಾತಾತ್ಮ್ಯದಲ್ಲಿ ಮೊದಲು, ಇಲ್ಲಿಯೂ ಕೂಡ ಜಗತ್ ಕಾರಣತ್ವವು ಹೇಳಲ್ಪಡುತ್ತೆ. ಎರಡು ಪದಾರ್ಥಗಳಿದೆ, ಅಚೇತನ ಚೇತನದಲ್ಲಿ, ಎರಡಕ್ಕೂ ಕೂಡ ನಾನೇ ಶೇಷಿ, ಅವೆಲ್ಲವೂ ಕೂಡ ನನಗೆ ಶೇಷಭೂತವಾದದ್ದು. ಜಗತ್ತೆಲ್ಲವೂ ಇದರಿಂದ ಇದೆ, ಇದೆಲ್ಲಕ್ಕೂ ಕೂಡ ನಾನೇ ಶೇಷಿ ಆದವನು. ಇದೆಲ್ಲ ಸೃಷ್ಟಿ ಮಾಡುವ ನಾನೇ, ಎಲ್ಲವನ್ನು ಉಪಸಂಹಾರ ಮಾಡಿಕೊಳ್ಳುವವನು ನಾನೇ. ಅಂದ ಇದು ಜಗತ್ತಿಗೆ ಏಕೈಕ ಕಾರಣತ್ವ ಅನ್ನೋದು ಹೇಳಲ್ಪಟ್ಟಿತು. ಏವಂ ಸಮಷ್ಟಿ ದಶಾ ಉಕ್ತ ಏತದ್ಯೋನೀನಿ ಇತ್ಯರ್ಥೇನ ತು ವ್ಯಷ್ಟಿ ಉಚ್ಯತೆ. ಏತದ್ಯೋನೀನಿ ಅನ್ನೋದು ವ್ಯಷ್ಟಿ ಅಂತ ಹೇಳುತ್ತೆ. ಯಾಕೆಂದ್ರೆ ಇಲ್ಲಿ ಬ್ರಹ್ಮಾದಿ ಸ್ತಂಭ ಪರ್ಯಂತ ಉಚ್ಚಾವಚ ಭಾವೇನ ಅವಸ್ಥಿತಾನಿ ಅಂತ ಹೇಳಿದ್ರು. ಆದ್ದರಿಂದ ಇದುವರೆಗೂ ಹಿಂದೆ ಹೇಳಿದ್ದು ಸಮಷ್ಟಿ ಅಂತ ಇಟ್ಕೊಳ್ಬಹುದು. ವ್ಯಷ್ಟಿ ವಿಷಯವನ್ನು ಕೂಡ ಇಲ್ಲಿ ವಿಶೇಷವಾಗಿ ಹೇಳಲ್ಪಡುತ್ತೆ. ಅಹಂ ಕೃತ್ಸ್ಯ ಇತಿತು ಸಮಷ್ಟಿ ವ್ಯಷ್ಟ್ಯೋಃ ಸಂಕಲಿತಯೋಃ ಕಾರ್ಯತ್ವಾದಿ ಕಥನಂ. ಅದರಿಂದ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಕೃತ್ಸ್ನಸ್ಯ ಅಂತ ಹೇಳ್ಬಿಟ್ಟಾಗ ಎಲ್ಲವೂ ಸೇರ್ಬಿಡುತ್ತೆ. ಸಮಷ್ಟಿಯು ವ್ಯಷ್ಟಿಯು ಎಲ್ಲವೂ ಸೇರ್ಬಿಡುತ್ತೆ. ಅದರಲ್ಲಿ ಎಲ್ಲವೂ ನನ್ನ ಕಾರ್ಯವೇ, ಅಂದ್ರೆ ನನ್ನಿಂದಲೇ ಸೃಷ್ಟಿಯಾಗುತ್ತೆ. ಸರ್ವಾಣಿ ಭೂತಾನಿ ಇತಿ ಚಿರಚಿನ್ಮಯ ಕಾರ್ಯ ನಿರ್ದೇಶಾತ್. ಚೇತನಾಚೇತನಾತ್ಮಕವಾದ ಎರಡು ಸೇರಿರುವಂತಹದ್ದು ಕಾರ್ಯ. ಸರ್ವಾಣಿ ಭೂತಾನಿ, ಭೂತ ಅನ್ನೋದು ಎರಡನ್ನು ಸೇರಿರುತ್ತೆ. ಶರೀರದಲ್ಲಿ ಇರುವ ಚೇತನನ್ನು ತಿಳಿಸುತ್ತೆ. ಏತತ್ ಶಬ್ದ ಪ್ರಸ್ತುತ ಪ್ರಕಾರ ಪ್ರಕೃತಿ ಪುರುಷ ಪರಾಮರ್ಶಿ. ಆದ್ದರಿಂದ ಇಲ್ಲಿ ಏತದ್ಯೋನೀನಿ ಅಂತ ಇದರಲ್ಲಿ ಆರಂಭಿಸುತ್ತೆ ಶ್ಲೋಕ. ಏತದ್ಯೋನೀನಿ ಅಂತ ಹೇಳಿದ್ರೆ ಹಿಂದೆ ಎರಡು ಶ್ಲೋಕಗಳಲ್ಲಿ ಅಪರಾಪ್ರಕೃತಿಯು ಅಷ್ಟದ ಅಂತ ಹೇಳಿ, ಪರಾಪ್ರಕೃತಿ ಹೇಳಿ, ಇದೆಲ್ಲವೂ ಕೂಡ ಏದಂ ಧಾರ್ಯತೆ ಜಗತ್ತು ಅಂತ ಹೇಳಿದ್ರಲ್ಲ. ಈ ಪ್ರಕಾರದಲ್ಲಿ ಹೇಳಿದಂತಹ, ಈ ಪ್ರಕಾರದಲ್ಲಿ ಹೇಳಿರುವ ಪ್ರಕೃತಿ ಪುರುಷರನ್ನ ಏತತ್ ಅನ್ನೋ ಶಬ್ದದಿಂದ ಏತತ್ ಯೋನೀನಿ ತಿಳಿಸುತ್ತೆ. ನತು ಪ್ರಕೃತಿ ಮಾತ್ರ ಪರಹ ಹೇಳಿ ಏತಚ್ಚೇತನ ಚೇತನ. ಏತತೆ ಅನ್ನೋದಕ್ಕೆ ಇಲ್ಲಿ ಚೇತನ ಅಚೇತನ ಸಮಷ್ಟಿ ರೂಪ ಮದೀಯ ಪ್ರಕೃತಿ ದ್ವಯ ಯೋನಿ ಸಮಷ್ಟಿಯನ್ನೇ ಹೇಳಿದೆ ಅಂತ ಹೇಳಿದ್ರು. ಇಲ್ಲಿ ಅಂದ್ರೆ ಸಮಷ್ಟಿಯನ್ನು ತಿಳಿಸುತ್ತೆ. ಸಮಷ್ಟಿ ಸೃಷ್ಟಿಯ ವಿಷಯ, ಅದಾದ್ಮೇಲೆ ವ್ಯಷ್ಟಿ ಸೃಷ್ಟಿಯ ವಿಷಯವು ಹೇಳಲ್ಪಡುತ್ತೆ. ಇಲ್ಲಿ ಬ್ರಹ್ಮಾದಿ ಪರ್ಯಂತವಾದ ಎಲ್ಲವೂ ಕೂಡ ಭೂತಾನಿ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಇಲ್ಲಿ ಭೂತಾನಿ ಅನ್ನುವ ಶಬ್ದದಿಂದ ಏತೇನ ಸ್ವರೂಪತಃ ನಿರ್ವಿಕಾರಸ್ಯಾಪಿ ಚೇತನಸ್ಯ ದೇವಾದಿ ಶರೀರೇಂದ್ರಿಯ ತದಧೀನ ಜ್ಞಾನ ಕ್ರಿಯಾ ಭೋಗಾದಿ ವಿಶಿಷ್ಟ ವೇಷಾಪೇಕ್ಷೆಯ ತತ್ಪೂರ್ವ ಅಚಿತ್ ಕಲ್ಪಾವಸ್ಥಸ್ಯ ಪ್ರಕೃತಿತ್ವಮುಪನ್ನಮಿತಿ ಸೂಚಿತಂ ಅಂದ್ರು. ಇವಾಗ ಜೀವಾತ್ಮರುಗಳು ಕೂಡ ಸ್ವರೂಪದಲ್ಲಿ ನಿರ್ವಿಕಾರರು. ಸ್ವರೂಪತಃ ನಿರ್ವಿಕಾರಸ್ಯಾಪಿ ಚೇತನಸ್ಯ. ಚೇತನನು ಸ್ವರೂಪದಲ್ಲಿ ನಿರ್ವಿಕಾರಿ, ಅವನಿಗೆ ಯಾವ ಪರಿಣಾಮವೂ ಇಲ್ಲ. ಸ್ವರೂಪದಲ್ಲಿ ಪರಿಣಾಮವಿಲ್ಲ ಅವನಿಗೆ, ಆದರೆ ಸ್ವಭಾವದಲ್ಲಿ ಪರಿಣಾಮವಿದೆ. ಯಾವ ರೀತಿ ಪರಿಣಾಮ ಅಂದ್ರೆ ಧರ್ಮಭೂತ ಜ್ಞಾನದ ಸಂಕೋಚ ವಿಕಾಸ ರೂಪ. ಧರ್ಮಭೂತ ಜ್ಞಾನ ಸಂಕೋಚ ಆಗುತ್ತೆ, ವಿಕಾಸವಾಗುತ್ತೆ. ಈ ರೀತಿ ಬೇರೆ ಬೇರೆಯಾಗಿರುತ್ತೆ. ದೇವತೆಗಳಲ್ಲಿ ಅಧಿಕವಾಗಿರುತ್ತೆ ಧರ್ಮಭೂತ ಜ್ಞಾನ, ಮನುಷ್ಯರಲ್ಲಿ ಇನ್ನೂ ಕಡಿಮೆ, ಪಶುಗಳಲ್ಲಿ ಇನ್ನೂ ಕಡಿಮೆ, ಪಕ್ಷಿಗಳಲ್ಲಿ ಇನ್ನೂ ಅತ್ಯಂತ ಕಡಿಮೆ. ಈ ರೀತಿ ತಾರತಮ್ಯ ಭಾವ ಧರ್ಮಭೂತ ಜ್ಞಾನದಿಂದ ಉಂಟಾಗುತ್ತೆ. ಇದೆಲ್ಲವೂ ಕೂಡ ಅವರ ಧರ್ಮಭೂತ ಜ್ಞಾನಗಳಲ್ಲಿ ಆ ರೀತಿ ವ್ಯತ್ಯಾಸಗಳಿದೆ ಅನ್ನೋದು ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ತಾರತಮ್ಯೇನ ವರ್ತತೆ ಅಂತ ಹೇಳ್ಬಿಟ್ಟು, ಆದ್ರಿಂದ ಇಲ್ಲಿ ಸ್ವರೂಪತಃ ನಿರ್ವಿಕಾರರಾದವರು ಚೇತನರೆಲ್ಲರೂ ಕೂಡ ದೇವಾದಿ ಶರೀರೇಂದ್ರಿಯ ತದಧೀನ ಜ್ಞಾನ ಕ್ರಿಯಾ ಭೋಗಾದಿ ವಿಶಿಷ್ಟ ವೇಷಾಪೇಕ್ಷೆಯ ತತ್ಪೂರ್ವ ಅಚಿತ್ ಕಲ್ಪಾವಸ್ಥಸ್ಯ ಪ್ರಕೃತಿತ್ವಂ ಉಪಪನ್ನಂ ಅಂತ ಹೇಳೋದು. ಯಾಕೆ ಅಂದ್ರೆ ಇವರು ಮೊದಲು ಅವಿಕಾರಿಯಾದ ಸ್ವರೂಪದಲ್ಲಿ ಇರ್ತಾನವನು.
ಆದರೆ ಅವನಿಗೆ ದೇವ ಶರೀರ ಸಂಬಂಧ ಬಂದರೆ ಧರ್ಮಭೂತ ಜ್ಞಾನದಲ್ಲಿ ವ್ಯತ್ಯಾಸ ಆಗಿಬಿಟ್ಟು ಅವನಿಗೆ, ಆದ್ದರಿಂದ ಅದಕ್ಕೆ ಕಾರಣ ಏನು ಅಂದರೆ ಪರಾಪ್ರಕೃತಿಯ ಕಾರಣವಾಗುತ್ತೆ. ಮೂರೇ ಆದ್ದರಿಂದ ಅಚಿತ್ಕಲ್ಪ ಅವಸ್ಥಸ್ಯ, ಅದಕ್ಕೆ ಮೊದಲು ಹೇಗಿರ್ತಾನೆ, ಅಚೇತನ ತರ ಇರ್ತಾನೆ. ಅಚಿತ ವಿಶಿಷ್ಟಾನ್ ಪ್ರಳಯ ಜಂತು ನವಲೋಕ್ಯ ಜಾತ ನಿರ್ವೇದ ಅಂತ ಹೇಳಿದ ಹಾಗೆ ದಯಾಶತಕದಲ್ಲಿ ಅಚಿತ್ತಿಗೂ ಚಿತ್ತಿಗೂ ವ್ಯತ್ಯಾಸವಿಲ್ಲ ಅನ್ನೋ ಹಾಗೆ ಚೇತನರು ಪ್ರಳಯಾವಸ್ಥೆಯಲ್ಲಿ ಯಾವ ಜ್ಞಾನವೂ ಇರೋದಿಲ್ಲ, ಏನೂ ಇರೋದಿಲ್ಲ, ಪರಮಾತ್ಮನಲ್ಲಿ ಹೋಗಿ ಸೇರ್ಬಿಟ್ಟಿರ್ತಾರೆ. ಅತ್ಯಂತ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಸೂಕ್ಷ್ಮ ಪ್ರಕೃತಿಯೊಡನೆ ಸಂಬಂಧ ಇದ್ದೇ ಇರುತ್ತೆ. ಆದರೆ ಅವರಿಗೆ ಯಾವ ಜ್ಞಾನವೂ ಇರೋದಿಲ್ಲ, ಏನೂ ಇರೋದಿಲ್ಲ, ಪರಮಾತ್ಮನಲ್ಲಿ ಏಕೀಭಾವದಿಂದ ಸೇರಿರ್ತಾರೆ. ಜೀವ ಸಮಷ್ಟಿ ಎಲ್ಲವೂ ಕೂಡ ಆ ಜೀವ ಸಮಷ್ಟಿಗೆ ಮುಂದೆ ದೇವಾದಿ ಶರೀರಗಳಿಗೆ ಪ್ರಕೃತಿ ಅಂತ ಹೇಳಲ್ಪಟ್ಟಿದೆ ಅಷ್ಟೇ. ಆದ್ದರಿಂದ ಪ್ರಕೃತಿ ಅಂದ್ರೆ ಕಾರಣ ಆಗೋಯ್ತು, ಕಾರ್ಯಕಾರಣ ಭಾವ ಹೇಗೆ ಬಂತು, ಚೇತನರು ದೇವನಾಗಿ ಪರಿಣಾಮ ಹೊಂತಾನೆಯೇ ಅಂತ ಹೇಳಿದ್ರೆ ಹಾಗರ್ಥವಲ್ಲ. ಸ್ವರೂಪದಲ್ಲಿ ಅವರಿಗೆ ಯಾವ ಒಂದು ಪರಿಣಾಮವೂ ಇಲ್ಲ. ದೇವಾದಿ ಸಂಬಂಧ ಬಂದಾಗ ಅವರ ಧರ್ಮಭೂತ ಜ್ಞಾನದಲ್ಲಿ ವ್ಯತ್ಯಾಸವಾಗುತ್ತೆ. ಆದ್ದರಿಂದ ಆ ದೇವ ಮೊದಲಾದ ಶರೀರ ಇಂದ್ರಿಯಗಳು ಅವರಿಗೆ ಸಂಬಂಧ ಬಂದಾಗ ಅದಕ್ಕೆ ಅಧೀನವಾದ ಜ್ಞಾನ ಕ್ರಿಯೆ ಮೊದಲಾದದ್ದು ಭೋಗ ಮೊದಲಾದದ್ದೆಲ್ಲ ತಿಳಿಯುತ್ತೆ ಅವರಿಗೆ, ಅದೆಲ್ಲ ಸಂಬಂಧ ಹೊಂದುತ್ತೆ. ಆದ್ದರಿಂದ ಅವರವರ ಕರ್ಮಕ್ಕೆ ಅನುಗುಣವಾಗಿ ಒಬ್ಬನು ದೇವನಾಗಿ ಹುಟ್ಟುತ್ತಾನೆ. ಆಗ ಅವನಿಗೆ ದೇವ ಶರೀರ ಬರುತ್ತೆ, ಅವನಿಗೆ ಬೇಕಾದ ಇಂದ್ರಿಯಗಳು ಬರುತ್ತೆ, ಅದಕ್ಕೆ ಅನುಗುಣವಾದ ಜ್ಞಾನ, ಅದಕ್ಕೆ ಅನುಗುಣವಾದ ಕ್ರಿಯೆಗಳು, ಅದಕ್ಕೆ ಅನುಗುಣವಾದ ಭೋಗಗಳು, ಇದೆಲ್ಲವೂ ಕೂಡ ಆವಾಗ ಅವನಿಗೆ ಉಂಟಾಗುತ್ತೆ. ಇನ್ನೊಬ್ಬನಿಗೆ ಮನುಷ್ಯನಾಗಿ ಹುಟ್ಟುತ್ತಾನೆ, ಮನುಷ್ಯ ಶರೀರ ಸಂಬಂಧ ಬಂದರೆ ಅದಕ್ಕೆ ಅನುಗುಣವಾಗಿ ಜ್ಞಾನ ಕ್ರಿಯೆ ಭೋಗ ಇದೆಲ್ಲ ಸಿಗುತ್ತೆ. ಈ ರೀತಿಯಾದ ಒಂದು ವಿಶಿಷ್ಟವಾದ ವೇಷಗಳು ಅವಿಕಾರಿಯಾದ ಜೀವಾತ್ಮರುಗಳಿಗೆ ಸಂಬಂಧದಿಂದ ಬರುತ್ತೆ, ಪ್ರಕೃತಿ ಸಂಬಂಧದಿಂದ ಉಂಟಾಗುತ್ತೆ. ಆದ್ದರಿಂದ ಇದಕ್ಕೆಲ್ಲ ಅದು ಪ್ರಕೃತಿ ಅಂತ ಹೇಳಿರೋದ್ರಲ್ಲಿ ಏನು ಇಲ್ಲ. ಯಾಕೆ ಅಂದ್ರೆ ಒಂದು ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಹೇಳಿ ಈ ಸಕಲ ಜಗತ್ತಿಗೂ ಇದೆರಡು ಕೂಡ ಕಾರಣ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಆಗುತ್ತೆ. ಪ್ರಕೃತಿ ಪರಾಪ್ರಕೃತಿ ಅಂತ ಹೇಳಿದ ಜೀವಾತ್ಮರುಗಳಿಗೆ ಪ್ರಕೃತಿತ್ವ ಹೇಗೆ ಅಂದ್ರೆ ಈ ರೀತಿ ದೇವಾದಿ ದೇಹ ಸಂಬಂಧ ಉಂಟಾಗುತ್ತೆ. ಅದರಿಂದ ಅವರಿಗೆ ಜ್ಞಾನ ಕ್ರಿಯೆಗಳಲ್ಲೆಲ್ಲ ಬದಲಾವಣೆ ಆಗುತ್ತೆ. ಒಬ್ಬೊಬ್ಬರಿಗೂ ಅವರವರ ಕರ್ಮಕ್ಕೆ ಅನುಗುಣವಾಗಿ ಬದಲಾವಣೆಗಳು ಉಂಟಾಗೋದ್ರಿಂದ ಇದಕ್ಕೆ ಅದು ಹಿಂದಿನ ಅವಸ್ಥೆ ಅಚೇತನದಂತೆಯೇ ಇರ್ತಾರೆ. ಆಮೇಲೆ ದೇವಾದಿ ಶರೀರ ಬಂದ್ರೆ ಅದಕ್ಕೆ ಅನುಗುಣವಾದ ಕ್ರಿಯೆಗಳನ್ನೆಲ್ಲ ಉಂಟಾಗುತ್ತೆ, ಅವರಿಗೆ ಜ್ಞಾನವೆಲ್ಲ ಉಂಟಾಗುತ್ತೆ. ಅದರಿಂದ ಅವರು ಅನುಷ್ಠಾನಗಳನ್ನು ಮಾಡ್ತಾರೆ, ಇದಾಡ್ತಾರೆ, ವಿಷಯ ತಿಳ್ಕೊಳ್ತಾರೆ, ಅನುಭವಿಸ್ತಾರೆ, ಎಲ್ಲವನ್ನು ಮಾಡ್ತಾರೋ. ಆದ್ದರಿಂದ ಇಲ್ಲಿ ಕಾರ್ಯಕಾರಣ ಭಾವ ಅನ್ನೋದು ಪ್ರಕೃತಿ ಅಂತ ಹೇಗೆ ಹೇಳಿದೆ ಅನ್ನೋದಕ್ಕೆ ಇಲ್ಲಿ ವಿವರಿಸ್ತಾ ಇದ್ದಾರೆ ಅದನ್ನ. ಆದ್ದರಿಂದ ಇಲ್ಲಿ ವ್ಯಾಖ್ಯೆ ಮದೀಯಾನಿ ಇತ್ಯೇತತ್ ನ ದೃಶ್ಯತೆ ಕಥಮತ್ರ ನಿರ್ಶಿತಂ ಅಂದ್ರೆ ಮದೀಯ ಪ್ರಕೃತಿ ದ್ವಯ ಯೋನಿನಿ ಹೇಳಿದ್ರು. ಶ್ಲೋಕದಲ್ಲಿ ಇದೆಲ್ಲ ಮದೀಯ ಅಂತ ಹೇಳಲಿಲ್ಲ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರ್ಯ, ಮದೀಯ ಅಂತ ಹೇಳಲಿಲ್ಲ. ಅಂತ ಹಿಂದೆ ಎಲ್ಲೆರಡಕ್ಕೂ ಕೂಡ ಇದು ನನ್ನದು ನನ್ನದು ಅಂತ ಹೇಳಿದ್ರು. ಈ ಪ್ರಪಂಚದಲ್ಲಿ ಇರುವ ದೇಹಾದಿ ಬ್ರಹ್ಮ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲವೂ ಕೂಡ ನನ್ನದು ಅಂತ ಶ್ಲೋಕದಲ್ಲಿ ಹೇಳಲಿಲ್ವಲ್ಲ ಅಂತ ಹೇಳಿದ್ರೆ, ನನ್ನದಾದ ಎರಡು ಪ್ರಕೃತಿಯಿಂದ ಉಂಟಾದ ಈ ಸಕಲ ಜಗತ್ತು ನನ್ನದು ತಾನೇ, ಅದರಲ್ಲಿ ಏನು ವ್ಯತ್ಯಾಸವೇ ಇಲ್ಲ, ಅದರಲ್ಲಿ ಏನು ವಿರೋಧವಿಲ್ಲ, ಅದು ಹೇಳಲೇಬೇಕಾಗಿಲ್ಲ. ಆದ್ದರಿಂದ ಅದನ್ನ ಭಾಷಿಕಾರರು ಹೇಳುವಾಗ ಮದೀಯ ಪ್ರಕೃತಿ ದ್ವಯ ಯೋನಿ ಹಿತಾನಿ ಮದೀಯಾನಿ ಏವ, ನನ್ನದು ತಾನೇ ಇದು ಕೂಡ, ಅದನ್ನು ಮತ್ತೆ ಹೇಳಬೇಕಾಗಿಲ್ಲ ಸ್ಪಷ್ಟವಾಗಿ ಅಂತ ಅರ್ಥ ಇಲ್ಲಿ. ಮದೀಯಾನಿ ಇತಿ ಉಪಧಾರಯ ಅಂದ್ರೆ ನನ್ನದು ಅಂತಾನೆ ತಿಳಿ, ನಾನಿನ್ನದಲ್ಲಿಯೇ ಇದೆ, ನನಗೇ ಶೇಷಭೂತವಾದದ್ದು ಅನ್ನೋ ಅರ್ಥವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮದೀಯ ಪ್ರಕೃತಿ ದ್ವಯ ಯೋನೀನಿ, ನನ್ನ ಎರಡು ಪ್ರಕೃತಿಯನ್ನೇ ಕಾರಣವಾಗಿ ಹೊಂದಿರುವುದರಿಂದ ಇದೆಲ್ಲವೂ ಕೂಡ ನನಗೆ ಸೇರಿದ್ದೆ, ಎಲ್ಲವೂ ನನಗೆ ಶೇಷಭೂತವಾದದ್ದು, ನನ್ನ ನಿಯಮನದಲ್ಲಿಯೇ ಎಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಇಲ್ಲಿ ಸ್ವಾಮಿ ದೇಶಿಕನಿದ್ದೆಲ್ಲ ಸ್ವಲ್ಪ ವಿಶೇಷವಾಗಿ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಇನ್ನು ಮುಂದೆ ಮಿಕ್ಕ ಭಾಗವನ್ನ ವಿವರಿಸ್ತಾರೆ, ಅದನ್ನ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜೋಜ್ಮೋಹತಃ ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೈಕ ಸಿಂಧೋ ರಾಮಾನುಜಸ್ಯ ಚರಣೌ ಪ್ರಪದ್ಯೆ
ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮದ್ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ಕೃಷ್ಣ